ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹರೇಗೊಂಡನಹಳ್ಳಿ ಗ್ರಾಮದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗದೆ ಸಾರ್ವಜನಿಕರು ಹಾಗೂ ರೈತರು ನರಕಯಾತನೆ ಅನುಭವಿಸುವಂತಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಹರೇಗೊಂಡನಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ವಿದ್ಯುತ್ ಕಂಬಗಳಿಲ್ಲದೆ ಕೃಷಿಗೆ ರೈತರ ಪರದಾಟ, ಜೆಸ್ಕಾಂ ಧೋರಣೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ತೆರಿಗೆ ವಸೂಲಿಗೆ ಬರುವ ಪಿಡಿಒ, ಇಒಗಳಿಗೆ ಕಷ್ಟ ಕಾಣ್ತಾ ಇಲ್ಲ ಎಂದು ಸ್ಥಳೀಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಶಾರ್ಟ್ ಸರ್ಕ್ಯೂಟ್ ನಿಂದ ವ್ಯಕ್ತಿ ಸಾವನ್ನಪ್ಪಿದ್ರು ಕೂಡ ಇತ್ತ ಸುಳಿಯದ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸದಿದ್ರೆ ಪಂಚಾಯಿತಿ ಮುಂದೆ ಆಮರಣಾಂತ ಸತ್ಯಾಗ್ರಹದ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹರೇಗೊಂಡನಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕಾಣ್ತಾ ಇರುವಂತದ್ದು. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯುತ್ ಕಂಬಗಳಿಲ್ಲದೆ ಕೃಷಿ ಚಟುವಟಿಕೆಗಳಿಗೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೆಸ್ಕಾಂ ಧೋರಣೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ತೆರಿಗೆ ವಸೂಲಿಗೆ ಬರುವ ಪಿಡಿಒ, ಇಒಗಳಿಗೆ ಕಷ್ಟ ಕಾಣ್ತಾ ಇಲ್ಲ ಅಂತ ಸ್ಥಳೀಯರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಶಾರ್ಟ್ ಸರ್ಕ್ಯೂಟ್ ನಿಂದ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ರು. ಇತ್ತ ಯಾವುದೇ ಅಧಿಕಾರಿಗಳು ಸುಳಿಯದ ಅಧಿಕಾರಿಗಳ ಸಮಸ್ಯೆ ಬಗೆಹರಿಸಿದ್ರೆ ಪಂಚಾಯಿತಿ ಮುಂದೆ ಹೋರಾಟದ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವು ವಿಜುವಲ್ಸ್ ನಲ್ಲಿ ನೋಡ್ತಾ ಇದ್ದೀವಿ. ಏನು ವಿಜಯನಗರ ಜಿಲ್ಲೆ ಹಗರಬೊಮ್ಮನಹಳ್ಳಿ ತಾಲೂಕಿನ ಹರೇಗೊಂಡನಹಳ್ಳಿ ಗ್ರಾಮದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗದೆ ಸಾರ್ವಜನಿಕರು ಹಾಗೂ ರೈತರು ನರಕಯಾತನೆ ಅನುಭವಿಸ್ತಾ ಇರುವಂತದ್ದು. ಗ್ರಾಮ ಪಂಚಾಯಿತಿ ಪಿಡಿಒ, ತಾಲೂಕು ಪಂಚಾಯಿತಿ ಇಒ ಹಾಗೂ ಜೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಘೋರ ನಿರ್ಲಕ್ಷ್ಯದಿಂದಾಗಿ ಬಡವರು ಸಾವು ನೋವು ಅನುಭವಿಸುವಂತಾಗಿದ್ದು, ಇಡೀ ಗ್ರಾಮದ ಜನತೆ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದ 10 ವರ್ಷಗಳಿಂದ ಕೂಡ ಈ ಭಾಗದಲ್ಲಿ ಸುಸಜ್ಜಿತ ವಿದ್ಯುತ್ ಕಂಬಗಳಿಲ್ಲದೆ ರೈತರು ಕೃಷಿ ಚಟುವಟಿಕೆಗಳನ್ನ ಮಾಡಲು ಹಾಗೂ ಜನಸಾಮಾನ್ಯರು ಜೀವಿಸಲು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಕುರಿತು ಅಧಿಕಾರಿಗಳ ಬಳಿ ಮನವಿ ಮಾಡಲು ಹೋದ್ರೆ ತಮಗೂ ಅದಕ್ಕೂ ಸಂಬಂಧವೇ ಇಲ್ಲದಂತೆ ಉಡಾಫಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದ್ದಾರೆ. ಮನೆಗಳಿಗೆ ವಿದ್ಯುತ್ ಮೀಟರ್ ಅಳವಡಿಸುವುದು, ಮನೆ ತೆರಿಗೆ, ನೀರಿನ ತೆರಿಗೆ ಸೇರಿದಂತೆ ಪ್ರತಿಯೊಂದು ಸಾರ್ವಜನಿಕ ತೆರಿಗೆಯನ್ನ ವಸೂಲಿ ಮಾಡೋಕೆ ಅಧಿಕಾರಿಗಳು ತಿಂಗಳು ಸರಿಯಾಗಿ ಬರ್ತಾರೆ. ಆದ್ರೆ ನಮ್ಗೆ ಸಿಗ್ಬೇಕಾದ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಾಗ ಮಾತ್ರ ಅಧಿಕಾರಿಗಳು ಕಣ್ಣಿಗೆ ಬಟ್ಟೆ ಕಟ್ಕೊಳ್ತಿದ್ದಾರೆ ಅಂತ ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ತೀವ್ರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಗ್ರಾಮದಲ್ಲಿ ವಿದ್ಯುತ್ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ಕೇವಲ 1 ತಿಂಗಳ ಹಿಂದೆಯಷ್ಟೇ ಹರಿದು ಬಿದ್ದಿದ್ದ ವಿದ್ಯುತ್ ತಂತಿ ಶಾರ್ಟ್ ಸರ್ಕ್ಯೂಟ್ ಆದ ಕಾರಣ ಬಡ ವ್ಯಕ್ತಿಯೊಬ್ಬರು ತೀರ್ಕೊಂಡಿದ್ರು. ಇಷ್ಟೊಂದು ದೊಡ್ಡ ದುರಂತ ಸಂಭವಿಸಿದ್ರು ಸಹ ಜೆಸ್ಕಾಂ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ತಲೆ ಕೂಡ ಹಾಕಿ ನೋಡಿಲ್ಲ. ಮೃತಪಟ್ಟ ಬಡ ಕುಟುಂಬಕ್ಕೆ ಇಂದಿಗೂ ಯಾವುದೇ ರೀತಿಯ ಸರ್ಕಾರಿ ಪರಿಹಾರ ಧನ ತಲುಪದೇ ಇರೋದು ಅಧಿಕಾರಿಗಳ ಸಂವೇದನಾ ರಹಿತ ನೀತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಪ್ರಮುಖ ರೈತ ಮುಖಂಡರಾದ ಕೊಟ್ರೇಶ್ ಅಜ್ಜಯ್ಯ, ಶಿವಶಂಕರ ಹಾಗೂ ಗುರು ಬಸವರಾಜ್ ಅವರು ಅಧಿಕಾರಿಗಳ ವಿರುದ್ಧ ಕಟು ಶಬ್ದಗಳಿಂದ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಧಿಕಾರಿಗಳ ಈ ನಿರಂತರ ನಿರ್ಲಕ್ಷ್ಯದಿಂದ ನಮಗೆ ಸಾಕಾಗಿ ಹೋಗಿದೆ. ಈ ಕೂಡಲೇ ಗ್ರಾಮಕ್ಕೆ ಅಗತ್ಯವಿರುವ ವಿದ್ಯುತ್ ಕಂಬಗಳನ್ನ ಅಳವಡಿಸಿ ತಂತಿಗಳನ್ನ ಸರಿಪಡಿಸುತ್ತಿದ್ರೆ, ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡದಿದ್ರೆ ಮುಂಬರುವ ದಿನಗಳಲ್ಲಿ ಇಡೀ ಗ್ರಾಮಸ್ಥರೊಂದಿಗೆ ಸೇರಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಸತ್ಯಾಗ್ರಹ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಪಂಚಾಯತಿಗೆ ಹೋದ್ರೆ ಇವು ಪೀಡಿಯಾಗ ಅನ್ನೋದು ನಿನ್ನೆ ನಾವೆಲ್ಲ ಹೋಗಿ ಬಂದಿವ್ರಿ. ಅವ್ರು 50,000 ಕೂಡ ನಮಗೆ ಸಂಬಂಧ ಕೊಡಲ್ಲಪ್ಪ ಅಂತ ಹೇಳ್ತಾರೆ ಅವರು. ಕುರಿ ಕೈತಾರೆ, ಕುರಿಗಳು, ಪರಿಗಳು, ದನಗಳು, ಪನಗಳು ಹೋದ್ರೆ ಲೈನ್ ಹರ್ಕೊಂಡ್ಬಿದ್ದಾಗ ಅದು ಮತ್ತೆ ತೊಂದರೆ, ಅದು ನಮಗೆ ತೊಂದರೆ. ಸ್ವಲ್ಪ ಅವ್ರು ಹೇಳ್ತಾರೆ.
ಅಂದ್ರ ರೆಸ್ಪಾನ್ಸ್ ಮಾಡಂಗಿಲ್ಲ ಇಲ್ಲೆಲ್ಲ ನೋಡ್ರಿ, ಇವೆಲ್ಲ ತೆರಿಗೆ ಅದ ಇಲ್ಲದ ನೋಡ್ರಿ, ನೀರಿನ ತೆರಿಗೆ, ಒಂದು ತೆರಿಗೆ ಎಲ್ಲ ಅದಾವ. ಹೌದ್ರಾ, ಇವು ಪಂಚಾಯತಿ ಹೋದವಲ್ರಿ. ಹಾಂ 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 ಹೌದು. ಮತ್ತೆ ಎಲ್ಲ ತೆರಿಗೆ ಕಟ್ಟಿದ್ರು ಇಲ್ಲಿ ಕರೆಂಟ್ ಕಂಬ ಕೊಡಲ್ಲ ಕರೆಂಟ್ ಬಿಲ್ರಿ. ಹಾಂ 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 ಇಲ್ಲ, ಒಂದು ಲೈಟ್ ಕಂಬ ಹಾಕಿ ಕೊಟ್ಟಿಲ್ಲ ಅಂದ್ರೆ ಯಾರಿಗಾರ ಏನ್ರ ಅನಾಹುತ ಆದ್ರೆ ಮತ್ತೆ ಈಗ ನಮ್ಮ ಅಣ್ಣಗ ಒಂದು ಹಾವು ಕಡ್ದತ್ರಿ ಇಲ್ಲೇ. ಹಾಂ 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 ಅದು ಗೌರ್ಮೆಂಟ್ ಆಸ್ಪತ್ರೆ ತೆಗ್ಸ್ಕೊಂಬರಕ್ ಒಂದಪ್ಪ ಅಂದ್ರ ನೀವು ತಾಲೂಕ್ ಪಂಚಾಯತ್ ಹೋಗ್ರಿ. ತಾಲೂಕ್ ಅಂದ್ರ ರೆಸ್ಪಾನ್ಸ್ ಮಾಡಂಗಿಲ್ಲ ಇಲ್ಲೆಲ್ಲ ನೋಡ್ರಿ, ಇವೆಲ್ಲ ತೆರಿಗೆ ಅದ ಇಲ್ಲದ ನೋಡ್ರಿ, ನೀರಿನ ತೆರಿಗೆ, ಒಂದು ತೆರಿಗೆ ಎಲ್ಲ ಅದಾವ. ಹೌದ್ರಾ, ಇವು ಪಂಚಾಯತಿ ಹೋದವಲ್ರಿ. ಹಾಂ 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 ಹೌದು. ಮತ್ತೆ ಎಲ್ಲ ತೆರಿಗೆ ಕಟ್ಟಿದ್ರು ಇಲ್ಲಿ ಕರೆಂಟ್ ಕಂಬ ಕೊಡಲ್ಲ. ಕರೆಂಟ್ ಬಿಲ್ರಿ. ಹಾಂ 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 ಇಲ್ಲ, ಒಂದು ಲೈಟ್ ಕಂಬ ಹಾಕಿ ಕೊಟ್ಟಿಲ್ಲ ಅಂದ್ರೆ ಯಾರಿಗಾರ ಏನ್ರ ಅನಾಹುತ ಆದ್ರೆ ಮತ್ತೆ ಈಗ ನಮ್ಮ ಅಣ್ಣಗ ಒಂದು ಹಾವು ಕಡ್ದತ್ರಿ ಇಲ್ಲೇ. ಹಾಂ 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 ಅದು ಗೌರ್ಮೆಂಟ್ ಆಸ್ಪತ್ರೆ ತೆಗ್ಸ್ಕೊಂಬರಕ್ ಒಂದಪ್ಪ ಅಂದ್ರ ನೀವು ತಾಲೂಕ್ ಪಂಚಾಯತ್ ಹೋಗ್ರಿ. ತಾಲೂಕ್ ಪಂಚಾಯತಿ ಒಂದಪ್ಪ ಅಂದ್ರ ಅವ್ರು ಯಾವ್ದು ರೆಸ್ಪಾನ್ಸ್ ಮಾಡ್ತೀವಿ ಗಿಡದಾಗ ಯಾರಿ ದಾಳಿ ಮತ್ತೆ ಎಲ್ಲ ಮಾಡಬಾರ್ದು ಅಂದು ನಾವು ಸುಮ್ಮ ಇದ್ದು. ಅದ್ರ ಇವು ಮರಗಳು ಹಾಕೋದು, ಅಲ್ಲೇನು ಮರಗಳು ಕೆಲ ಯಾವ ಹಾಕಿ ಕೆಣಂಗಿಲ್ಲ. ನಾವು ಪಂಚಾಯತಿಗೆ ಹೋದ್ರೆ ಇವು ಮ್ಯಾಗ ಅನ್ನೋದು ನಿನ್ನೆ ನಾವೆಲ್ಲ ಹೋಗಿ ಬಂದಿವ್ರಿ. ಅವ್ರು 50 ಸಾವಿರ ಕೂಡ ನಮಗೆ ಸಂಬಂಧ ಪಡಲ್ಲಪ್ಪ ಅಂತ ಹೇಳ್ತಾರೆ ಅವರು. ಹೊಲಕ್ಕೆ ಸಂಬಂಧಪಟ್ಟದ್ದು ಕುರಿ ಐತೆ, ಕುರಿಗಳು, ಪರಿಗಳು, ದನಗಳು, ಹೋದ್ರೆ ಲೈನ್ ಹರ್ಕೊಂಡ್ಬಿದ್ದಾಗ ಅದು ಮತ್ತೆ ತೊಂದರೆ, ಅದು ನಮಗೆ ತೊಂದರೆ ಆಗಲ್ಲಪ್ಪ ಅಂತ ಅವ್ರು ಹೇಳ್ತಾರೆ. ಅಂದ್ರ ರೆಸ್ಪಾನ್ಸ್ ಮಾಡಂಗಿಲ್ಲ ಇಲ್ಲೆಲ್ಲ ನೋಡ್ರಿ, ಇವೆಲ್ಲ ತೆರಿಗೆ ಅದ ಇಲ್ಲದ ನೋಡ್ರಿ, ನೀರಿನ ತೆರಿಗೆ, ಒಂದು ತೆರಿಗೆ ಎಲ್ಲ ಅದಾವ. ಹೌದ್ರಾ, ಇವು ಪಂಚಾಯತಿ ಹೋದವಲ್ರಿ. ಹಾಂ 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 ಹೌದು. ಮತ್ತೆ ಎಲ್ಲ ತೆರಿಗೆ ಕಟ್ಟಿದ್ರು ಇಲ್ಲಿ ಕರೆಂಟ್ ಕಂಬ ಕೊಡಲ್ಲ. ಕರೆಂಟ್ ಬಿಲ್ರಿ. ಹಾಂ 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 ಇಲ್ಲ, ಒಂದು ಲೈಟ್ ಕಂಬ ಹಾಕಿ ಕೊಟ್ಟಿಲ್ಲ ಅಂದ್ರೆ ಯಾರಿಗಾರ ಏನ್ರ ಅನಾಹುತ ಆದ್ರೆ ಮತ್ತೆ ಈಗ ನಮ್ಮ ಅಣ್ಣಗ ಒಂದು ಹಾವು ಕಡ್ದತ್ರಿ ಇಲ್ಲೇ. ಹಾಂ 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 ಅದು ಗೌರ್ಮೆಂಟ್ ಆಸ್ಪತ್ರೆ ತೆಗ್ಸ್ಕೊಂಬರಕ್ ಒಂದಪ್ಪ ಅಂದ್ರ ನೀವು ತಾಲೂಕ್ ಪಂಚಾಯತ್ ಹೋಗ್ರಿ. ತಾಲೂಕ್ ಅಂದ್ರ ರೆಸ್ಪಾನ್ಸ್ ಮಾಡಂಗಿಲ್ಲ ಇಲ್ಲೆಲ್ಲ ನೋಡ್ರಿ, ಇವೆಲ್ಲ ತೆರಿಗೆ ಅದ ಇಲ್ಲದ ನೋಡ್ರಿ, ನೀರಿನ ತೆರಿಗೆ, ಒಂದು ತೆರಿಗೆ ಎಲ್ಲ ಅದಾವ. ಹೌದ್ರಾ, ಇವು ಪಂಚಾಯತಿ ಹೋದವಲ್ರಿ. ಹಾಂ 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 ಹೌದು. ಮತ್ತೆ ಎಲ್ಲ ತೆರಿಗೆ ಕಟ್ಟಿದ್ರು ಇಲ್ಲಿ ಕರೆಂಟ್ ಕಂಬ ಕೊಡಲ್ಲ. ಕರೆಂಟ್ ಬಿಲ್ರಿ. ಹಾಂ 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 ಇಲ್ಲ, ಒಂದು ಲೈಟ್ ಕಂಬ ಹಾಕಿ ಕೊಟ್ಟಿಲ್ಲ ಅಂದ್ರೆ ಯಾರಿಗಾರ ಏನ್ರ ಅನಾಹುತ ಆದ್ರೆ ಮತ್ತೆ ಈಗ ನಮ್ಮ ಅಣ್ಣಗ ಒಂದು ಹಾವು ಕಡ್ದತ್ರಿ ಇಲ್ಲೇ. ಹಾಂ 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 ಅದು ಗೌರ್ಮೆಂಟ್ ಆಸ್ಪತ್ರೆ ತೆಗ್ಸ್ಕೊಂಬರಕ್ ಒಂದಪ್ಪ ಅಂದ್ರ ನೀವು ತಾಲೂಕ್ ಪಂಚಾಯತ್ ಹೋಗ್ರಿ. ತಾಲೂಕ್ ಪಂಚಾಯತಿಗೆ ಒಂದಪ್ಪ ಅಂದ್ರ ಅವ್ರು ಯಾವ್ದು ರೆಸ್ಪಾನ್ಸ್ ಮಾಡ್ತೀವಿ. ಗಿಡದಾಗ ಲೈನ್ ಯಾರಿ ದಾಳಿ ಮತ್ತೆ ಎಲ್ಲ ಮಾಡಬಾರ್ದು ಅಂದು ನಾವು ಸುಮ್ಮ ಇದ್ದು. ಅದ್ರ ಇವು ಮರಗಳು ಹಾಕೋದು, ಅಲ್ಲೇನು ಮರಗಳು ಕೆಲ ಯಾವ ಹಾಕಿ ಕೆಣಂಗಿಲ್ಲ. ನಾವು ಪಂಚಾಯತಿಗೆ ಹೋದ್ರೆ ಇವು ಮ್ಯಾಗ ಅನ್ನೋದು ನಿನ್ನೆ ನಾವೆಲ್ಲ ಹೋಗಿ ಬಂದಿವ್ರಿ. ಅವ್ರು 50 ಸಾವಿರ ಕೂಡ ನಮಗೆ ಸಂಬಂಧ ಪಡಲ್ಲಪ್ಪ ಅಂತ. ಎಸ್ಎ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಗ್ರಾಮದ ಸಮಸ್ಯೆ ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಸುರೇಖಾ, ನಾವು ವಿಭಾಗದಲ್ಲಿ ನೋಡ್ತಾ ಇದ್ದಂಗೆ ಇದು ಹಗರಿಗುಂಡನಹಳ್ಳಿ ತಾಲೂಕಿನ ಅರೆಗುಂಡನಹಳ್ಳಿ ಎಂಬ ಗ್ರಾಮದ್ದು. ಇಲ್ಲಿ ಏನಾಗಿದೆ ಅಂತಂದ್ರೆ, ಕಳೆದ 15 ವರ್ಷಗಳಿಂದ ಮನೆ ಇಲ್ಲಿ ನಿರ್ಮಾಣ ಆಗಿದಾವೆ. ಆ ಮನೆಗೆ ಮೀಟರ್ಗಳು ಅಳವಡಿಸಿದ್ದಾರೆ ವಿದ್ಯುತ್ ಇಲಾಖೆಯವರು, ಅಲ್ಲಿಂದ ಗ್ರಾಮ ಪಂಚಾಯತಿಯವರು ತೆರಿಗೆ ಕಟ್ಟಿಸ್ಕೊಳ್ತಾ ಇದ್ದಾರೆ. ಈ ಎಲ್ಲ ಮೂಲಭೂತ ಸೌಕರ್ಯಕ್ಕೆ ಏನೇನ್ ಮಾಡ್ಬೇಕಾಗಿರೋ ಎಲ್ಲೋ ಗ್ರಾಮ ಪಂಚಾಯತಿ ಇರುತ್ತೆ. ಅದರಿಂದಾಗಿ
ಇದು ಈಗ ಏನಾಗಿದೆ ಸಮಸ್ಯೆ ಅಂದ್ರೆ ಅಲ್ಲಿ ಕರೆಂಟ್ ವಿದ್ಯುತ್ ಸಮಸ್ಯೆಯಿಂದ ಬಹಳ ಬಹಳ ಬರ್ತಾ ಇದ್ದಾರೆ ಅಂತಂದು ಹೇಳ್ಬೋದು. ಯಾಕೆ ಅಂತಂದ್ರೆ ಅಲ್ಲಿ ವಿದ್ಯುತ್ ತಗೊಂಡ್ರು ಅಲ್ಲಿ ಗ್ರಾಮ ಪಂಚಾಯತಿಯವರು ಏನ್ ಮಾಡಿದಾರೆ, ಅಲ್ಲಿ ಗ್ರಾಮ ಪಂಚಾಯತಿಯವರಾಗಿರ್ಬೋದು ಮತ್ತೆ KEB ಅಧಿಕಾರಿಗಳಾಗಿರ್ಬೋದು ಕರೆಂಟ್ ಗಳನ್ನ ಕೊಟ್ಟಿರ್ತಾರೆ, ಅಲ್ಲಿ ಕಂಬವನ್ನ ಹಾಕಿರಲ್ಲ. ಇವ್ರು ಏನ್ ಮಾಡ್ತಾರೆ, ಸ್ವಂತ ಲೈನ್ ಅನ್ನ ತಗೊಂಡಿರ್ತಾರೆ, ಏನು ವಯರ್ ಇಂದ ತಗೊಂಡಿರ್ತಾರೆ. ಆ ವಯರ್ ಏನಾಗಿದೆ ಅಂತಂದ್ರೆ ಆಗ ಒಂದು ಗಿಡದಲ್ಲಿ ಕಟ್ಬಿಟ್ಟು ಆಮೇಲೆ ಒಂದು ಗೂಟವನ್ನ ಉಕ್ಕೊಂಡ್ಬಿಟ್ಟು ಒಂದು ವಯರ್ ಅನ್ನ ಎಳ್ಕೊಂಡಿರ್ತಾರೆ. ಯಾವ್ದೇ ಸರಿಯಾದ ನಿಯಮಾನುಸಾರವಾಗಿ ಕರೆಂಟ್ ಅಲ್ಲಿ ಹರಿದು ಹೋಗುದಿಲ್ಲ. ಈಗ ಏನು ಮಳೆಗಾಲ ಬರ್ತಾ ಇದೆ, ಎಲ್ಲಾದ್ರೂ ಲೈನ್ ಹರಿದು ಹೋಗಿರುತ್ತ ಕರೆಂಟ್ ಲೈನ್ ಹರಿದಿದ್ರೆ ಮಕ್ಕಳಾಗಿರ್ಬೋದು, ವೃದ್ಧರ ಆಗಿರ್ಬೋದು, ಈ ಹಿಂದೆ ಈ ಕರೆಂಟ್ಗಾಗಿ ಒಬ್ಬ ಕರೆಂಟ್ ತಗುಲಿ ಸತ್ತು ಹೋದವರು ಬೆಳಕಿಗೆ ಬಂದಿದೆ. ಇವರು ಎಷ್ಟು ಬಾರಿ ಗ್ರಾಮ ಪಂಚಾಯತಿ PDO ಅವ್ರಿಗೆ ಒಂದು ಲೆಟರ್ ಗಳನ್ನಾಗಿರ್ಬೋದು, ಆಮೇಲೆ ಹೋಗಿ ಅಲ್ಲಿ ಕುಳಿತುಕೊಂಡು ಮಾಡಿಕೊಡಿ ಸರ್ ಅಂತ ಕೂರ್ಚೋದಾಗಿರ್ಬೋದು, ಯಾವುದೇ ತರಹದ ಒಂದು ಕ್ರಮವನ್ನು ತಗೊಂಡಿಲ್ಲ. 15 ವರ್ಷಗಳಿಂದ ಈ ಸಮಸ್ಯೆಯನ್ನು ಎದುರ್ಕೊಂಡು ಬರ್ತಾ ಇದ್ದಂತ ಗ್ರಾಮಸ್ಥರು ಈಗ ನಮ್ಮ ಸುದ್ದಿವಾಹಿನಿ ಮೊರೆ ಹೋಗಿರ್ತಾರೆ. ಹಾಗಾಗಿ ಬಹಳ ವರ್ಷಗಳಿಂದ ಏನಾಗಿ ಅವ್ರು ಏನ್ ಹೇಳ್ತಾರೆ, ಯಾವುದಕ್ಕೂ ಅವರು ನಮಗೆ ತಲೆಗಳು ಕಿವಿ ಗೊತ್ತಾ ಇಲ್ಲ ಸರ್. ಯಾಕೆ ಅಂತಂದ್ರೆ ಕಳೆದ 15 ವರ್ಷಗಳಿಂದಲೂ ಇದೇ ಸಮಸ್ಯೆಯನ್ನ ಅನುಭವಿಸ್ಕೊಂಡು ಬರ್ತಾ ಇದೀವಿ ನಾವು. ಹಾಗಾಗಿ ನಮ್ಗೆ ಯಾರು ಸಹಿತ ಬಂದು ಈ ತರ ಆಗಿದೆ, ನಿಮ್ಗೆ ಈ ತರ ಏನಾಗಿದೆ ಅನ್ನೋ ಹೇಳುವಂತ ಪರಿಸ್ಥಿತಿ ಇಲ್ಲ. ನಮ್ಗೆ ಏನಾದ್ರೂ ಈ ಮಳೆಗಾಲ ಸ್ಟಾರ್ಟ್ ಆಗ್ತದೆ, ಏನಾದ್ರೂ ಅವಘಡಗಳಾದ್ರೆ ಅದಕ್ಕೆ ಅಧಿಕಾರಿಗಳೇ ಹೊಣೆ ಅಂತಂದು ಹೇಳ್ತಾ ಇದ್ದಾರೆ ಸುರೇಶ್. ಒಟ್ಟಾರೆಯಾಗಿ ಇಲ್ಲಿ ಅಧಿಕಾರಿಗಳು ಕೇವಲ ತೆರಿಗೆ ವಸೂಲಿ ಮಾಡಕ್ ಮಾತ್ರ ಬರ್ತಾರೆ, ಆದ್ರೆ ಸಮಸ್ಯೆ ಬಗೆಹರಿಸೋದಕ್ ಮುಂದೆ ಬರ್ತಾ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹೌದು ಹೌದು ಸುರೇಖ. ಬಸವರಾಜ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸಾಕಷ್ಟು ಸುಮಾರು 15 ವರ್ಷಗಳಿಂದಾನು ಕೂಡ ಇದೇ ರೀತಿ ಸಮಸ್ಯೆ ಇರುವಂತದ್ದು ಈ ಗ್ರಾಮದಲ್ಲಿ. ಗ್ರಾಮಸ್ಥರು ಕೂಡ ಹೋಗಿ ಏನೋ ಮನವಿಯನ್ನ ಸಲ್ಲಿಸಿದ್ದಾರೆ, ಆದ್ರೂ ಅಧಿಕಾರಿಗಳು ಇಲ್ಲಿ ಒಂದು ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇರುವಂತದ್ದು. ಸಾಕಷ್ಟು ಬಾರಿ ಮನವಿಯನ್ನ ಕೊಟ್ಟರು ಕೂಡ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನನೇ ಇಲ್ಲ. ಕೇವಲ ತೆರಿಗೆ ವಸೂಲಿಗೆ ಮಾತ್ರ ಬರ್ತಾರೆ, ಕಂದಾಯ ವಸೂಲಿಗೆ ಅಥವಾ ತೆರಿಗೆ ವಸೂಲಿ ಇದಕ್ ಮಾತ್ರ ಬರ್ತಾರೆ, ಆದ್ರೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿರುವಂತದ್ದು. ಒಂದಪ್ಪ ಅಂದ್ರ ನೀವು ತಾಲೂಕ್ ಪಂಚಾಯತ್ಗೆ ಹೋಗ್ರಿ, ತಾಲೂಕ್ ಪಂಚಾಯತಿಗೆ ಒಂದಪ್ಪ ಅಂದ್ರ ಅವ್ರು ಯಾವ್ದು ರಸ್ತೆ ಮಾಡ್ತೀವಿ ಗಿಡದಾಗ ದಾಳಿ ಮತ್ತೆ ಎಲ್ಲ ಮಾಡಬಾರ್ದು ಅಂದು ನಾವು ಸುಮ್ಮ ಇದ್ದು. ಆದ್ರೆ ಇವು ಮರಗಳು ಹಾಕೋದು ಲೈನು ಮರಗಳು ಪಂಚಾಯತಿಗೆ ಹೋದ್ರೆ ಇವು PDOಮ್ಯಾಗ ಅನ್ನೋದು ನಿನ್ನೆ ನಾವೆಲ್ಲ ಹೋಗಿ ಬಂದಿವ್ರಿ. ಅವ್ರು 50,000 ಕೂಡ ನಮಗೆ ಸಂಬಂಧಪಡಲ್ಲಪ್ಪ ಅಂತ ಹೇಳ್ತಾರೆ ಅವರು. ಹೊಲಕ್ಕೆ ಸಂಬಂಧಪಟ್ಟದ್ದು ಕುರಿ ಐತೆ ಕುರಿಗಳು, ಪರಿಗಳು, ದನಗಳು, ಕನುಗಳು ಹೋದ್ರೆ ಲೈನ್ ಹರ್ಕೊಂಡ್ಬಿದ್ದಾಗ ಅದು ಮತ್ತೆ ತೊಂದರೆ, ಅದು ನಮಗೆ ತೊಂದರೆ ಅಂತ ಅವ್ರು ಹೇಳ್ತಿರ್ತಾರೆ. ಅಂದ್ರೆ ರೆಸ್ಪಾನ್ಸ್ ಮಾಡಂಗಿಲ್ಲ ಇಲ್ಲೆಲ್ಲ ನೋಡ್ರಿ, ಇವೆಲ್ಲ ತೆರಿಗೆ ಅದ ಇಲ್ಲದ ನೋಡ್ರಿ, ನೀರಿನ ತೆರಿಗೆ, ಒಂದು ತೆರಿಗೆ ಎಲ್ಲ ಅದಾವ. ಅಂದ್ರೆ ಇವು ಪಂಚಾಯತಿಗೆ ಹೋದವಲ್ರಿ. ಹೌದು. ಮತ್ತೆ ಎಲ್ಲ ತೆರಿಗೆ ಕಟ್ಟಿದ್ರು ಇಲ್ಲಿ ಕರೆಂಟ್ ಕಂಬ ಕೊಡಲ್ಲ. ಒಂದು ಲೈಟ್ ಕಂಬ ಹಾಕಿ ಕೊಟ್ಟಿಲ್ಲ ಅಂದ್ರೆ ಯಾರಿಗಾರ ಏನ್ರ ಅನಾಹುತ ಆದ್ರೆ ಈಗ ನಮ್ಮ ಅಣ್ಣಗೆ ಒಂದು ಹಾವು ಕೊಡ್ತೈತ್ರಿ ಇಲ್ಲೇ, ಅದು ಗೌರ್ಮೆಂಟ್ ಆಸ್ಪತ್ರೆ ತೆಗ್ಸ್ಕೊಂಬರ ಒಂದಪ್ಪ ಅಂದ್ರ ನೀವು ತಾಲೂಕ್ ಪಂಚಾಯತ್ಗೆ ಹೋಗ್ರಿ, ತಾಲೂಕ್ ಅಂದ್ರ ರೆಸ್ಪಾನ್ಸ್ ಮಾಡಂಗಿಲ್ಲ ಇಲ್ಲೆಲ್ಲ ನೋಡ್ರಿ, ಇವೆಲ್ಲ ತೆರಿಗೆ ಅದ ಇಲ್ಲದ ನೋಡ್ರಿ, ನೀರಿನ ತೆರಿಗೆ, ಒಂದು ತೆರಿಗೆ ಎಲ್ಲ ಅದಾವ. ಅಂದ್ರೆ ಇವು ಪಂಚಾಯತಿಗೆ ಹೋದವಲ್ರಿ.
ಹೌದು. ಮತ್ತೆ ಎಲ್ಲ ತೆರಿಗೆ ಕಟ್ಟಿದ್ರು ಇಲ್ಲಿ ಕರೆಂಟ್ ಕಂಬ ಕೊಡಲ್ಲ ನೋಡ್ರಿ, ಒಟ್ಟು ಒಬ್ಬನೇ ಕರೆಂಟ್ ಬಿಲ್. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಅಲ್ಲಿನ ಗ್ರಾಮದ ಸಮಸ್ಯೆ ಏನಿದೆ ಅದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಗ್ರಾಮಸ್ಥರಾದಂತಹ ಅಜಯ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್ ಅವರೇ, ನಿಮ್ ಗ್ರಾಮದಲ್ಲಿ ಏನ್ ಸಮಸ್ಯೆ ಇದೆ, ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ, ಯಾಕೆ ಇಷ್ಟು ವರ್ಷ ಆದ್ರೂ ಸಮಸ್ಯೆ ಬಗೆಹರಿಸಿಲ್ಲ? ಎಲ್ಲ ನೋಡಿ ಬಂದ್ರಿ ಮೇಡಮ್, ಹೋಗಿದ್ವಿ ನಾವು ಐವರ್ ಕಡಿದ್ವಿ, ಗ್ರಾಮ ಪಂಚಾಯತ್ ಹೋಗಿದ್ದೀವ್ರಿ. ಗ್ರಾಮ ಪಂಚಾಯತ್ ಬಂದ್ಯಪ್ಪ ಅಂದ್ರೆ ಇಲ್ರಿ ನಮ್ಗೇನ್ ಇನ್ನು ಹೊಲ್ದಲ್ಲದ್ರಿ, ನಮ್ಗೇನ ಏನ್ ಸಂಬಂಧ ಪಡಲ್ಲ, ನೀವೇ ಏನಾರು ಮಾಡ್ಕೊಡ್ರಿ ಅಂತಂದ್ರ ಅದ ಸಮಸ್ಯೆನಾರ ನಮಗೆ ಹೇಳ್ರಿ ಅಂತಂದ್ರ ಅದನ್ನ ಹೇಳ್ತಾ ಇಲ್ಲ ಮೇಡಮ್ ಅವ್ರು. ಎಷ್ಟು ಬಾರಿ ಹೋಗಿ ಮನವಿ ಕೊಟ್ಟಿದ್ದೀರಾ ನೀವು? ಏನ್ರಿ ಮೇಡಮ್ ಅವ್ರ, ಎಷ್ಟು ಸರಿ ಹೋಗಿ ಮನವಿ ಕೊಟ್ಟಿದ್ದೀರಾ ಅವ್ರಿಗೆ? ಒಂದ್ 3-4 ಸಲ 2-3 ಸಲ ಹೋಗಿದ್ರಿ ಪಂಚಾಯತ್ಗೆ, ಅರ್ಜಿ ಕೊಟ್ಟಿದ್ವಿ. ಆದ್ರೂ ಅರ್ಜಿನ ಅವ್ರು ತಗೊಳಿಲ್ಲ. ಆದ್ರೂ ಅದನ್ನ ಮೀಟಿಂಗ್ ನಲ್ಲಿ ಇಡ್ತೀವಿ ಅಂದ್ರ ಮೀಟಿಂಗ್ ನಾಗ ಇಡ್ಲಿಲ್ಲ, ಏನ್ ಇಡ್ಲಿಲ್ಲ ಮೇಡಮ್ ಅವ್ರೆ. ಅವ್ರು ಹೇಳಿದ್ರೆ ನಾವು ಇಲ್ಲೇ ನಾವ್ ಹುಡುಗರು ಕಟ್ಕೊಂಡ್ ರಾತ್ರಿ ಎಲ್ಲಾ ಜೀವನ ಮಾಡ್ತಾ ಇದೇವ್ರಿ, ಕತ್ಲ ಐತಿ. ಆಮೇಲೆ ನಮ್ಮ ಮೊನ್ನೆ ಸಮಸ್ಯೆ ಆಗ್ಬಿಡ್ತೀರಿ ಮೇಡಮ್ ಅವ್ರ, ನಮ್ಮ ಅಣ್ಣಾರ್ಗೆ ಯಾವ ಕೊಡುದು ಮೊನ್ನೆ ಮಳೆಗಾಳಿ ಎದ್ದು ಕರೆಂಟ್ ಹೋಗ್ಬಿಟ್ಟಿತ್ತು. ಆಮೇಲೆ ಕರೆಂಟ್ ಹುಲ್ಲು ಹಾಕಂತ ಹೋಗಿ ಹಾವ್ ಕಡ್ದ್ ಬಿಡ್ತೀವಿ ನಮ್ಮ ಅಣ್ಣಾರಿಗೆ. ಅದನ್ನ ಹೇಳಿದ್ನಪ್ಪ ಅಂದ್ರೆ ಹಂಗ ಏನೋ ಹಿಂಗ ಅಂತಂದ್ ಏನಾರ ನಮಗೆ ಒಂದ್ ಸ್ವಲ್ಪ ಇದು ಮಾಡಿದ್ರು ಮೇಡಮ್ ಅವ್ರು. ಯಾಕ ಏನೋ ರೆಸ್ಪೆಕ್ಟ್ ಮಾಡ್ಲಿಲ್ಲ ನಮಗೆ ಅವ್ರು. ಅದಕ್ಕೆ ಇವನ್ನೆಲ್ಲ ಸಮಸ್ಯೆ ಮಂದಿ ಯಾರನ್ ಕಾಣ್ಬೇಕು, ಅಧಿಕಾರಿಗಳು ಯಾರು ಕಾಣ್ಬೇಕು ಅಂದ್ರೆ ಏನಾರ ಮಾಡ್ಕೊಳ್ರಪ್ಪ, ನಮ್ಗೆ ಗೊತ್ತಿಲ್ಲ. ಆದ್ರೂ ತೆರಿಗೆನೆ ಕಟ್ತಾ ಇದೀವಿ, ನೀರಿನ ತೆರಿಗೆ ಇದನ್ನೆಲ್ಲ ಕಟ್ತಾ ಇದೀವಿ ಮೇಡಮ್ ಅವ್ರೆ. ಮನೆ ತೆರಿಗೆನು ಕಟ್ತಾ ಇದೀವಿ, ಕರೆಂಟ್ ಬಿಲ್ಲು ಕಟ್ತಾ ಇದೀವಿ. ತಿಂಗಳು ಬಂದು ನಿಮ್ಗೆ ತೆರಿಗೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಕಟ್ಕೊಂಡ್ ಹೋಗ್ತಾರೆ ಮೇಡಮ್. ತಿಂಗಳ ಬರ್ತಾರೆ, ವರ್ಷಕ್ಕೊಮ್ಮೆ ನೀರಿನ ತೆರಿಗೆ ಬರ್ತಾರೆ. ಎಲ್ಲಾ ಬಂದ್ರು ಗ್ರಾಮ ಪಂಚಾಯತಿ PDO ಕಂಡ್ರು ಹಂಗಂತಾರೆ. ಅವ್ರು ಇವ್ರು ISR ಕಂಡ್ರು ಅವ್ರು ಏನೋ ಗಮನಕ್ಕ ಮಾಡ್ತಾ ಇಲ್ಲ ಸರ್ ಮೇಡಮ್ ಅವ್ರು. ಇತ್ತೀಚೆಗೆ ಯಾವಾಗ ಮನವಿ ಕೊಟ್ಟಿದ್ದು ನೀವು? ಈಗ ಒಂದ್ ರೀಸೆಂಟ್ ಆಗಿ ಒಂದ್ ತಿಂಗಳವ್ರೆ ಆತ್ರ ಮೇಡಮ್ ಅವ್ರು. ಮೊನ್ನೆ ಹೋಗಿ ಕಂಡು ಬಂದ ಮೇಡಮ್ ಅವ್ರ. ಹೋಗಿ ಕಂಡ್ರನ್ನ ಅವ್ರ ಏನು ನಮಗ್ ಗಮನಕ್ಕ ಏನ್ ಮಾಡ್ಲಿಲ್ಲ ಮೇಡಮ್ ಅವ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಏನ್ ಇಲ್ಲಪ್ಪ ನೀವ್ ತೆರಿಗೆ ಕಟ್ತೀರಿ, ಹಂಗ್ ಮಾಡ್ತೀರಿ ಅಂದ್ರ ಏನ್ ನೀವ್ ಕಟ್ಟಿದ್ರೆ ಕಟ್ರಿ, ಬಿಟ್ಟು ಬಿಡ್ರಪ್ಪ ಅಂತ ಹೇಳ್ತಾ ಇದಾರೆ ಮೇಡಮ್ ಅವ್ರವ್ರು. ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಮೇಡಮ್ ಅವ್ರೆ, ನಮಗೆ ಸಮಸ್ಯೆ ಬಗೆಹರಿಸ್ಬೇಕು ಮೇಡಮ್ ಅವ್ರೆ. ಅವ್ರು ಅಧಿಕಾರ ಅಂತ ಎಲ್ಲಾ ಹೇಳಿನು ನಮಗೆ ಬಾಳ ಕತ್ಲದಲ್ಲಿ ಜೀವನ ಮಾಡ್ತಾ ಇದ್ರಿ ಮೇಡಮ್. ಅದನ್ನ ಸ್ವಲ್ಪ ಕರೆಂಟ್ ಇಂದ ಒಂದ್ ವ್ಯವಸ್ಥೆ ಮಾಡ್ಕೊಟ್ಬಿಟ್ರೆ ನಮ್ದೇನು ಎಲ್ಲ ಮೇಡಮ್ ಅವ್ರೆ. ಅದನ್ನೊಂದು ಕೇಳ್ತಾ ಇದ್ವಿ ಅಷ್ಟೇ. ನೀರಿನ ಸವಲತ್ತು ಇದೆ, ಇಲ್ಲ ಅಂತಲ್ಲ, ನೀರಿಂದು ಸವಲತ್ತು ಇದೆ. ನೀ ಕರೆಂಟ್ ಇಂದ ಒಂದ್ ಬಾಳ ಇದ್ ಮಾಡ್ತಾರ ಸರ್. ಅಲ್ಲಿ ಹುಡುಗರು ಅಡ್ಡಾಡ್ತಾರ ಮೇಡಮ್. ಇಲ್ಲೇ ಕೆನಲ್ ಮೇಲೆ ಈ ಕುರುಬರು ಓಣಿ ಅಂತ ಬರ್ತ ಮೇಲೆ ಕೆನಲ್ ಮೇಲೆ ಇದೆ ಮೇಡಮ್ ಅವ್ರು. ಮೊನ್ನೆ ಕುರಿ ಹಟ್ಟಿ ಮೇಲೆ ಬಿದ್ದು ವಯರ್ ಹರ್ಕೊಂಡ್ ಬಿದ್ದಿತ್ತು. ಆದ್ರೂ ಹುಡುಗರು ಅಲ್ಲೆಲ್ಲ ದಡ್ಡಿ ಇದನ್ನ ಮಾಡ್ತಾ ಇದಾರೆ ಮೇಡಮ್. ಹುಡುಗರು ರೋಡ್ನಾಗೆಲ್ಲ ಅಡ್ಡಾಡ್ತಾವ. ಅವ್ರ ಮೇಡಮ್ ಅವರು ಕುರಿ ಹಟ್ಟಿ ಲೈನ್ ಹರ್ದಿಂದ ಹೇಳಿದ್ರೆ ನಮಗ್ ಬಂದಿದ್ದೆ ತಕ್ಷಣ ಬೆಳಗ್ಗೆ ಮೇಡಮ್ ಅವ್ರ 5 ಗಂಟೆಗೆ. ನಮಗ್ ಗೊತ್ತಲ್ಲ ಮೇಡಮ್ ಅವ್ರ ಕರೆಂಟ್ ಹೋಯ್ತಂತ ಹೇಳಿ ನಾವು ಬಾಳ ಇದ್ ಮಾಡಿದ್ವಿ. ಅದನ್ನ ಕಂಡು ಎಲ್ಲ ಹೇಳಿದ್ನಪ್ಪ ಅಂದ್ರೆ ಅವ್ರು ಹೂನಂಗಿಲ್ಲ, ಉಸಿರು ಬಿಡಂಗಿಲ್ಲ. ಅದನ್ನ ಏನೋ ಒಟ್ಟ ಬಾಳ ಗಮನಕ್ಕೆ ತರ್ತಲ್ಲ ಮೇಡಮ್ ಅವ್ರೆ. ಸ್ವಲ್ಪ ದಯವಿಟ್ಟು ಅದನ್ನ ಸ್ವಲ್ಪ ಇದ್ ಮಾಡ್ಬೇಕ್ರಿ ಮೇಡಮ್ ಅವ್ರಿಗೆ. ಅಜಯ್ ಅವರೇ, ನಾವು ಕೂಡ ಅಧಿಕಾರಿಗಳಿಗೆ ವಿಷಯ ತಿಳಿಸ್ತೀವಿ. ಎಸ್, ಧನ್ಯವಾದ ಇಷ್ಟೊತ್ತು ನಮ್ ಸುದ್ದಿವಾಹಿನಿ ಜೊತೆ ಮಾತನಾಡಿದಕ್ಕೆ. ಇಲ್ಲೆಲ್ಲ ನೋಡ್ರಿ, ಅಜಯ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಇತ್ತೀಚೆಗೆ ಕೂಡ 1 ತಿಂಗಳ ಹಿಂದೆ ಕೂಡ ಅಥವಾ ಈಗ ಮೊನ್ನೆ 2-3 ದಿನಗಳಿಂದಾನು ಕೂಡ ನಾವು ಮನವಿನ ಕೊಟ್ಟಿದ್ದೀವಿ. ತೆರಿಗೆ ವಸೂಲಿ ಮಾಡೋಕ್ ಮಾತ್ರ ಬಂದಿದ್ರು, ಆದ್ರೆ ನಮ್ಗೊಂದ್ ರೆಸ್ಪೆಕ್ಟ್ ಇಲ್ಲ. ನಾವು ಹೋಗಿ ಅವ್ರಿಗೆ ಮನವಿ ಕೊಟ್ರು ಕೂಡ ಅವ್ರು ನಮ್ ಬಗ್ಗೆ ಗಮನನೇ ಹರಿಸೋದಿಲ್ಲ. ಅವ್ರ ಇಷ್ಟ ಬಂದಾಗೆ ಅವ್ರ ಕೆಲಸ ಕಾರ್ಯಗಳಲ್ಲೇ ಇರ್ತಾರೆ. ನಮ್ಗೆ ಯಾವ್ದೇ ರೀತಿ ಒಂದು ರೆಸ್ಪೆಕ್ಟ್ ಇಲ್ಲ. ಇಲ್ಲಿನ ನಮ್ ಸಮಸ್ಯೆಗಳನ್ನ ಬಗೆಹರಿಸೋಕೆ ಅವರು ಮುಂದೆ ಬರ್ತಾ ಇಲ್ಲ. ಅಲ್ಲಿ ಇನ್ನೊಂದು ವಿಚಾರ ಕೂಡ ಹೇಳಿದ್ರು, ಏನು ಅವರ ಸಹೋದರ ಇರ್ಬೋದು, ಅವ್ರ ಅಣ್ಣ ಕತ್ಲ ಟೈಮ್ ನಲ್ಲಿ ಅವ್ರು ಏನೋ ಒಂದು ಕೃಷಿ ಚಟುವಟಿಕೆ ವಿಚಾರಗಳನ್ನ ನಡೆಸೋದಕ್ಕೆ ಹೋದಂತ ಸಮಯದಲ್ಲಿ ಹಾವು ಕೂಡ ಕಚ್ಚಿರುವಂತದ್ದು. ಈಗ ಈ ರೀತಿ ವಿದ್ಯುತ್ ಇಲ್ಲದೆ ಈ ರೀತಿ ಸಮಸ್ಯೆಗಳು ಇಲ್ಲಿ ನಡೀತಾ ಇದೆ. ಆದ್ರೂ ಅಧಿಕಾರಿಗಳು ನಮ್ಮ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. 15 ವರ್ಷಗಳಿಂದ ಇದೇ ರೀತಿ ಇದೆ. ಅಧಿಕಾರಿಗಳು ಯಾಕೆಷ್ಟು ನಿರ್ಲಕ್ಷ್ಯತನ ವಹಿಸ್ತಿದ್ದಾರೆ, ಗ್ರಾಮಸ್ಥರು ಅಂದ್ರೆ ಅಷ್ಟೊಂದು ಅಸಡ್ಡೆ ಆಗಿದ್ಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ ಬರ್ತಾ ಇದೆ. ಗೌರ್ಮೆಂಟ್ ಆಸ್ಪತ್ರೆ ಅಂದ್ರ ರೆಸ್ಪಾನ್ಸ್ ಮಾಡಂಗಿಲ್ಲ. ಇಲ್ಲೆಲ್ಲ ನೋಡ್ರಿ,
ಇವೆಲ್ಲ ತೆರಿಗೆ ಅದ ಇಲ್ಲದ ನೋಡ್ರಿ, ನೀರಿನ ತೆರಿಗೆ, ಒಂದು ತೆರಿಗೆ ಎಲ್ಲ ಅದಾವ. ಹಾಂ ಅಂದ್ರೆ ಇವು ಪಂಚಾಯತಿ ಹೋದವಲ್ರಿ. ಹಾಂ 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 ಹೌದು. ಮತ್ತೆ ಎಲ್ಲ ತೆರಿಗೆ ಕಟ್ಟಿದ್ರು ಇಲ್ಲಿ ಕರೆಂಟ್ ಕಂಬ ಕೊಡಲ್ಲ ಅಂದ್ರೆ. ಹಾಂ 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 ಇಲ್ಲ, ಒಂದು ಲೈಟ್ ಕಂಬ ಹಾಕಿ ಕೊಟ್ಟಿಲ್ಲ ಅಂದ್ರೆ ಯಾರಿಗಾರ ಏನಾರ ಅನಾಹುತ ಆದ್ರೆ ಭಾಳ. ಮತ್ತೆ ಈಗ ನಮ್ಮ ಅಣ್ಣಗೆ ಒಂದು ಹಾವು ಕೊಡ್ತೈತ್ರಿ ಇಲ್ಲೇ. ಹಾಂ 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 ಅದು ಗೌರ್ಮೆಂಟ್ ಆಸ್ಪತ್ರೆ ತೆಗ್ಸ್ಕೊಂಬರ ಒಂದಪ್ಪ ಅಂದ್ರೆ ನೀವು ತಾಲೂಕ್ ಪಂಚಾಯತ್ಗೆ ಹೋಗ್ರಿ. ತಾಲೂಕ್ ಪಂಚಾಯತ್ ಅಂದ್ರೆ ರೆಸ್ಪಾನ್ಸ್ ಮಾಡಂಗಿಲ್ಲ. ಇಲ್ಲೆಲ್ಲ ನೋಡ್ರಿ, ಇವೆಲ್ಲ ತೆರಿಗೆ ಅದ ಇಲ್ಲದ ನೋಡ್ರಿ, ನೀರಿನ ತೆರಿಗೆ, ಒಂದು ತೆರಿಗೆ ಎಲ್ಲ ಅದಾವ. ಹಾಂ ಅಂದ್ರೆ ಇವು ಪಂಚಾಯತಿ ಹೋದವಲ್ರಿ. ಹಾಂ 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 ಹೌದು. ಮತ್ತೆ ಎಲ್ಲ ತೆರಿಗೆ ಕಟ್ಟಿದ್ರು ಇಲ್ಲಿ ಕರೆಂಟ್ ಕಂಬ ಕೊಡಲ್ಲ ಅಂದ್ರೆ. ಹಾಂ 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 ಇಲ್ಲ, ಒಂದು ಲೈಟ್ ಕಂಬ ಹಾಕಿ. ಎಸ್, ಈ ಬಗ್ಗೆ ಮತ್ತೊಬ್ರು ಗ್ರಾಮಸ್ಥರಾದಂತಹ ಶಿವಶಂಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಮಸ್ಯೆ ಏನಿದೆ, ಅವ್ರಿಗಾಗಿರುವಂತಹ ಸಮಸ್ಯೆಗಳು ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಜಯ್ ಅವರೇ, ನಿಮ್ ಗ್ರಾಮದಲ್ಲಿ ಈ ರೀತಿ ಒಂದು ಸಮಸ್ಯೆ ಆಗಿದೆ, ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಅನ್ನೋದು ಸಮಸ್ಯೆಯಾಗಿ ನಮ್ಮ ವರದಿಗಾರರು ಸುದ್ದಿ ಮಾಡಿದ್ದಾರೆ. ನೀವು ಅಧಿಕಾರಿಗಳನ್ನ ಭೇಟಿ ಮಾಡಿದ್ದೀರಾ? ಸಮಸ್ಯೆ ಏನಾಗಿದೆ, ಪರಿಸ್ಥಿತಿ ಹೇಗಿದೆ? ಹಲೋ ಮೇಡಮ್. ಹಾ ಸರ್. ಹಾ ಮೇಡಮ್, ನಮಸ್ತೆ ಮೇಡಮ್. ಹಾ ನಮಸ್ತೆ, ಹೇಳಿ ಮೇಡಮ್. ಈಗ ನಾನು ಕಳೆದ 5 ವರ್ಷದಿಂದ ನಮ್ಮ ಚಿಕ್ಕಪ್ಪರೆಲ್ಲ ಕೊಡ್ತಾ ಇದಾರೆ ಮೇಡಮ್, ಮನೆಗೆ ಕೊಡ್ತಾ ಇದಾರೆ ಪಿ ಡಿ ಅವರಿಗೆಲ್ಲ. ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ, ಮಾಡ್ತಂತಂದು ಹೇಳಿ ಮೊನ್ನೆ ರೀಸೆಂಟ್ಲಿ ನಾನು 3 ತಿಂಗಳಿಂದ ನಾನು ಒಂದು ಲೆಟರ್ ನಾನೇ ಖುದ್ದಾಗಿ ಕರ್ಕೊಂಡೋಗಿ ಒಂದು ಕೊಡ್ತಾ ಇದೀನಿ ಮೇಡಮ್ ಅವ್ರಿಗೆ. ಅದು ಕೊಟ್ಟ ಮೇಲೆ ಮಾಡ್ತೀನಿ ಅಂತ ಹೇಳಿ ತಿರುಗಿ ಇನ್ನೊಂದ್ಸಲ ನಾನು ಕೊಟ್ಟೆ, 2ನೇ ಸಲ ಕೊಟ್ಟೆ ಮೇಡಮ್. ಏನ್ ಹೇಳಿದ್ರು ಆ ಟೈಮ್ ನಲ್ಲಿ? ಅವರು ಅಧ್ಯಕ್ಷರಿಗೆ ಹೇಳ್ರಿ, ನಂಬರ್ಗಳಿಗೆ ಹೇಳ್ರಿ ಅಂತ ಹೇಳ್ತಾ ಇದಾರೆ. ಅಲ್ಲಿ ಹೋದಲ್ಲಿ ಅಧ್ಯಕ್ಷರ ಅವ್ರ ಪಿ ಡಿ ಅವ್ರ ಅಧ್ಯಕ್ಷರ ನಂಬರ್ನ ಕರೆ ಕಳ್ಸಿದಾರೆ ಮೇಡಮ್. ಅವರು ಹೇಳಿದ್ರೆ ಅವ್ರು ಇಲ್ಲ ನನಗೆ ಹೇಳ್ಬೇಕು ನೀವು, ಅವ್ರು ನನ್ ಮೇಲೆ ದೌರ್ಜನ್ಯ ಮಾಡಕ್ ಬರ್ತಾರ ಮೇಡಮ್, ಹೊಡೆಯಕ್ ಬರ್ತಾರ. ಆತರ ಇದು ನಂಬರ್ಗಳು ಅಧ್ಯಕ್ಷರುಗಳು ಆತರ ದೌರ್ಜನ್ಯ ಮೇಡಮ್. ಸಮಸ್ಯೆ ಮೇಲೆ ಹಲ್ಲೆ ಮಾಡಕ್ ಬರ್ತಿದ್ದಾರೆ. ಹಲ್ಲೆ ಮಾಡಕ್ ಬರ್ತಾರೆ, ಕೊಲ್ಪಟ್ಟಿದ್ದು ಹೊಡೆಯಕ್ ಬರ್ತದೆ ಮೇಡಮ್. ಅದ್ ನಾನ್ ಕೇಸ್ ಮಾಡಿಲ್ಲ, ಬ್ಯಾಡ್ ಬಿಡು, ಯಾಕೆ ಬೇಕು ಸುಮ್ಮನೆ ಅಂತಂದು ಸುಮ್ಮನೆ ಇದೆ ಮೇಡಮ್ ನಾನು ಅದನ್ನ. ಅಷ್ಟಕ್ಕೂ ಅವ್ರಿಗೆ ಸಮಸ್ಯೆ ಏನಾಗಿದೆಯಂತೆ? ಈ ಸಮಸ್ಯೆ ಬಗೆಹರಿಸೋಕೆ ಏನ್ ಅಲ್ಲಿ ತೊಂದ್ರೆ ಆಗಿದೆಯಂತೆ ಅವ್ರಿಗೆ? ಅವ್ರು ಹೇಳಿದ್ರೆ ಅಧ್ಯಕ್ಷರು ಹೇಳ್ಬೇಕು, ಅವ್ರು ಹೇಳಿದ್ರೆ ನಾವು ಮಾಡ್ಕೊಡ್ತೀವಿ, ಇಲ್ಲಂದ್ರೆ ಮಾಡಲ್ಲ, ಎಸ್ಟಿಮೇಟ್ ಹಾಕಿ ಕೊಡ್ತೀವಿ. ಅವ್ರು ಪಿ ಡಿ ಅವ್ರು ಹಿಂಗ್ ಅಂದ್ರ ಮೇಡಮ್. ಈಗ ಅಧ್ಯಕ್ಷರದ್ದು ಪಿ ಡಿ ಅವ್ರದ್ದು ಮುಗಿದ್ಮೇಲೆ ಅವಧಿ ಮುಗಿದೈತೆ ಮೇಡಮ್. ಅದ ಹೇಳಕ್ ಹೋದ್ರೆ ಇಲ್ಲ ನನಗೆ ಇದು ಸಂಬಂಧ ಬರಲ್ಲ, ಅಲ್ಲಿ ತಾಲೂಕು ಪಂಚಾಯತಿಗೆ ಹೋಗ್ರಿ, ಜಿಲ್ಲಾ ಪಂಚಾಯತಿಗೆ ಹೋಗ್ರಿ ಅಂತ ಹೇಳ್ತಾ ಇದಾರೆ ಮೇಡಮ್. ನೀವು ಸ್ಥಳೀಯ ಶಾಸಕರು ಅಥವಾ ಜನಪ್ರತಿನಿಧಿಗಳು ಇವ್ರನ್ನ ಭೇಟಿ ಮಾಡಿದೀರಾ? ಶಾಸಕರು ಒಂದ್ಸಲ ಭೇಟಿ ಮಾಡಿದ್ದೀನಿ ಮೇಡಮ್. ಅವರಿಗೆ ಇಲ್ಲಿ ಬಂದ ಭೇಟಿ ಮಾಡಿದ್ದೀನಿ ಮೇಡಮ್ ನಾನು. ಏನ್ ಹೇಳಿದ್ರು ಅವ್ರು ಮಾಡ್ಕೊಡ್ತೀನಿ ಅಂದ್ರೆ ಮೇಡಮ್ ಏನೋ ರೆಸ್ಪಾನ್ಸ್ ಮಾಡ್ಲಿಲ್ಲ ಅವರು ಕೂಡ. ಒಂದ್ಸರಿ ಹೇಳಿದ್ದಾರೆ, ಆದ್ರೆ ಅದಾದ್ಮೇಲೆ ಅದೇ ರೀತಿ ಏನ್ ಸಮಸ್ಯೆ ಬಗೆಹರಿಸಿಲ್ಲ. ಇಲ್ಲ, ಇನ್ನೊಂದ್ ಮೇಡಮ್, ಇದು ಆಕ್ಚುಲಿ ಪಂಚಾಯತಿಗೆ ಸಂಬಂಧ ಪಡ್ತದೆ ಮೇಡಮ್. ಪಿ ಡಿ ಅವರಿಗೆ ಬೇರೆ ಬೇರೆ ತರ ಎಲ್ಲಾ ಬಿಲ್ ಹಾಕೊಂಡು ಬಿಲ್ ತೆಗಿತಾರ. ಇಂತ ಒಂದು 30ರಿಂದ 40 ಸಾವಿರಕ್ಕೆ ಬಿಲ್ ಹಾಕಿ ಇದನ್ನ ಮಾಡ್ಕೊಡೋದಾಗೋದು ಮೇಡಮ್. ನಾಳೆ ನಾನು ಇದ್ರಲ್ಲಿ ಕೂಡ ಲೆಟರ್ ಅಲ್ಲಿ ಬರ್ದಿದ್ದೀನಿ ಮೇಡಮ್, ಏನೇ ಸಮಸ್ಯೆ ಆದ್ರೆ ನಾಳೆ ಅಧಿಕಾರಿಗಳ ಜವಾಬ್ದಾರಿ ಅಂತ ಹೇಳಿ ಬರ್ದಿದ್ದೀನಿ ಮೇಡಮ್ ನಾನು. ನಾಳೆ ಅದು ಪೂರ್ತಿ ಲೈನ್ ತಳಗಿದೆ ಮೇಡಮ್. ಯಾರ ಸತ್ರು ಏನಾದ್ರು ಅವರೇ ಸಂಬಂಧ ಪಡ್ತಾರೆ ಮೇಡಮ್. ನಾನು ಏನು ಅವ್ರ ಮೇಲೆ ಕೇಸ್ ಮಾಡ್ತೀನಿ ಮೇಡಮ್ ನಾನು ಕೂಡ. ನಾಳೆ ಏನೋ ಯಾರೋ ಒಂದು ಏನ್ ಹೇಳ್ತೀರಾ? ಅಧಿಕಾರಿಗಳು ತೇಟ್ ವರ್ಸರ್ ಅದಾರ ಮೇಡಮ್. ನನ್ ಲೆಕ್ಕ ಕೇಳ ಲೆಕ್ಕಕ್ಕೆ ತೇಟ್ ವರ್ಸರು ಏನ್ ಹೇಳಿದ್ರೆ ರೆಸ್ಪಾನ್ಸ್ ಇಲ್ಲ. ಅವ್ರಿಗೆ ಯಾವ ರೀತಿ ಎಚ್ಚರಿಕೆ ನೀಡ್ತೀರಾ? ವಾಹಿನಿ ಮೂಲಕ ಅವ್ರಿಗೆ ಏನ್ ತಿಳಿಸ್ತೀರಾ ನೀವು? ಮೇಡಮ್ ಅವರು ಈ ಗಡ ತಿಳ್ಕೊಂಡು ಮಾಡಿದ್ರೆ ಸರಿ ಮೇಡಮ್. ಏನಾರ ಆದ್ರೆ ನಾನ್ ಅವ್ರ ಮೇಲೆ ಕೇಸ್ ಮಾಡ್ತೀನಿ. ಏನೋ ಸಮಸ್ಯೆಗಳಾದ್ರೆ ನಾಳೆ ಅವ್ರಿಗೆ ನಾನ್ ಕೇಸ್ ಮಾಡೋದು. ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾಯ್ತಾರಲ್ಲ ಅವರೇ ಹೊಣೆ ಮೇಡಮ್. ಮೇಡಮ್ ನೀರಿನ ತೆರಿಗೆ ಕಟ್ತೀವಿ, ಮನಿ ತೆರಿಗೆ ಕಟ್ತೀವಿ, ಜಾಗದ ತೆರಿಗೆ ಕಟ್ತೀವಿ, ಎಲ್ಲಾ ಪ್ರತಿಯೊಂದು ಕಟ್ಸಂದ್ರ ಮೇಡಮ್. ಆಯ್ಕೆ ಕೊಡಕ್ ಅಂದ್ರೆ ಇದು ಹೊಲದಲ್ಲಿ ಅದ ಒಂದು ಮೇಡಮ್. ಊರ್ಲಿಂದ ಒಂದು 4 ಹೆಜ್ಜೆ ಮೇಡಮ್, ಒಂದು 200ರಿಂದ 300 ಮೀಟರ್ ದೂರ ಇದೆ ಮೇಡಮ್ ಅಷ್ಟೇ ಮನಿಗಳು. ಒಂದು 10 ಮನಿ ಆಗ್ತಾವ ಮೇಡಮ್. ಅದ್ರ ನಾವೇ ಈಗ ಒಂದು ಅವ್ರು ಹೇಳ್ಕೊಂತ ಬಂದಾರ ಮೇಡಮ್. ಈಗೆಲ್ಲ ಒಂದು ಸನಿಯಾಗ 8 ವರ್ಷದಿಂದ ಹಾಕ್ಯ ಬಂದಾರ ಮೇಡಮ್ ವೈರ್. ಆ ವೈರ್ ಏನಿಲ್ಲ ಮೇಡಮ್, ಎಲ್ಲಾ ಡ್ಯಾಮೇಜ್ ಆಗಿ ಅಲ್ಲೆಲ್ಲ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ ಮೇಡಮ್. ಇಷ್ಟೊಂದು ಸಮಸ್ಯೆಗಳಿದ್ರು ಅಧಿಕಾರಿಗಳು ನಿಮ್ಗೆ ಯಾಕೆ ಈ ರೀತಿ ಒಂದು ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಅನುಮಾನ ಆಗಿದೆ. ಎಸ್, ನಾವು ಕೂಡ ನಮ್ ಸುದ್ದಿವಾಹಿನಿ ಮೂಲಕ ಅಧಿಕಾರಿಗಳಿಗೆ ಈ ವಿಚಾರ ತಿಳಿಸ್ತೀವಿ. ಧನ್ಯವಾದ ಶಿವಶಂಕರ್ ಅವರೇ ನಮ್ ಸುದ್ದಿವಾಹಿನಿ ಜೊತೆ ಮಾತನಾಡಿದಕ್ಕೆ. ಎಸ್, ಶಿವಶಂಕರ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು
ಇತ್ತೀಚೆಗೆ ಲೆಟರ್ ಅನ್ನು ಬರೆದಿರುವಂತದ್ದು, ಲೆಟರ್ ಮೂಲಕ ಮನವಿಯನ್ನ ಮಾಡಿದೀವಿ ಅವ್ರಿಗೆ. ಅಧಿಕಾರಿಗಳು ನಮಗ್ ಬರೋದಿಲ್ಲ, ಅಧ್ಯಕ್ಷರಿಗೆ ಬರುತ್ತೆ, ಅವ್ರಿಗೆ ತಿಳಿಸಿ. ಅಧ್ಯಕ್ಷರು ಹೇಳ್ತಾರೆ ನಮಗ್ ಬರೋದಿಲ್ಲ, ಅಧಿಕಾರಿಗಳಿಗೆ ತಿಳಿಸಿ. ಈ ರೀತಿ ಒಂದು ಸಬೂಬುಗಳನ್ನ ಹೇಳಿ ಅಸಡ್ಡೆಯನ್ನ ತೋರಿಸ್ತಾ ಇರುವಂತದ್ದು. ಏನು ಅಧ್ಯಕ್ಷರಿಗೆ ಈ ರೀತಿ ಒಂದು ಸಮಸ್ಯೆ ಇದೆ ಅಂತ ಹೇಳಕ್ ಹೋದಂತ ಸಂದರ್ಭದಲ್ಲಿ ಶಿವಶಂಕರ್ ಅವರು ಹೇಳಿದ್ರು ನಮ್ಮ ಮೇಲೆ ಹಲ್ಲೆ ನಡೆಸೋದಕ್ ಬರ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಯಾಕೆ ಜನಪ್ರತಿನಿಧಿಗಳಿಗೆ ಈ ರೀತಿ ಒಂದು ನಿರ್ಲಕ್ಷ್ಯತನ ತೋರಿಸ್ತಾ ಇದ್ದಾರೆ? ನೀವು ಅವ್ರ ಸಮಸ್ಯೆ ಹೇಳಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ಅವ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು ಎಷ್ಟು ಸರಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಅಧಿಕಾರಿಗಳಿಗೆ ಏನ್ ಸಮಸ್ಯೆ ಆಗಿದೆ, ಸಮಸ್ಯೆ ಆದ್ರೂ ಏನಿದೆ ಅನ್ನೋದು ತಿಳಿಸ್ಬೇಕಲ್ವಾ? ಯಾಕೆಂದ್ರೆ ಅವರು ನಿಮ್ಗೆ ತೆರಿಗೆ ಕಟ್ತಾರೆ, ಕಂದಾಯ ಕಟ್ತಾರೆ, ಪ್ರತಿಯೊಂದು ಬಿಲ್ನು ತೆಗೆದುಕೊಳ್ತೀರಾ, ಪ್ರತಿ ತಿಂಗಳು ಎಲ್ಲಾನು ತಗೋತೀರಾ. ಅಂದ್ಮೇಲೆ ನೀವ್ ಯಾಕೆ ಗ್ರಾಮಸ್ಥರ ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ? ಅಷ್ಟಕ್ಕೂ ಸಮಸ್ಯೆ ಏನಾಗಿರ್ಬೋದು ನಿಮ್ಗೆ ಅನ್ನೋದು ಕೂಡ ಇಲ್ಲಿ ಅನುಮಾನ ಆಗಿರುವಂತದ್ದು. ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಪಿಡಿಒ ಆದಂತಹ ಶ್ರೀಕಾಂತ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಮಸ್ಯೆ ಏನಾಗಿದೆ, ಯಾಕೆ ಅವರು ಬಗೆಹರಿಸ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್, ಹರೇಗೊಂಡನಹಳ್ಳಿಯಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇರ್ಬೋದು. ಇದಕ್ಕೆ ಸಂಬಂಧ ನಮಗ್ ಬಂದಿದೆಯಲ್ಲ ಸರ್? ಅಲ್ಲರಿ ಮೇಡಮ್, ಗ್ರಾಮಸ್ಥರು ಹೇಳ್ತಾ ಇದಾರೆ ನಮಗ್ ಬರದೆ ನಿಮ್ಗೆ ಹೇಗ್ ಬರುತ್ತೆ ಅಂತ. ನೀವು ಗ್ರಾಮಸ್ಥರು ನಮಗೆ ಸರ್ ಒಂದ್ ನಿಮಿಷ ನಾನ್ ಮಾತನಾಡ್ತೀನಿ. ಫಸ್ಟ್ ಸಮಸ್ಯೆ ಏನಿದೆ ಅಂತ ನಾನು ಹೇಳ್ತೀನಿ, ಸರಿನಾ? ನಿಮ್ಗೆ ಮನವಿ ಕೊಟ್ಟಿದಾರಂತೆ ಗ್ರಾಮಸ್ಥರು. ಏನಂತ? ಈ ರೀತಿ ವಿದ್ಯುತ್ ಸಮಸ್ಯೆ ಇದೆ ಅಂತ ಹೇಳಿದೀವಿ ಅಂತ ವಿಷಯ ಗೊತ್ತಾಯ್ತು. ನಾವ್ ಹೇಳೋದ್ ನೀವ್ ಮಾತಾಡಿ ಕೇಳಿ. ನೀವು ಈಗ ನಾವ್ ಮಾತಾಡೋದ್ ನೀವ್ ಕೇಳಿ. ಈಗ ಅದು ಹೊಲ್ದಾಗ ಇರ್ತಕ್ಕಂಥದ್ದು. ಹೊಲ್ದಾಗೆಲ್ಲ ನಾವು ಎಲ್ಲ ಅದನ್ನೆಲ್ಲ ನಾವ್ ಎಕ್ಸ್ಪೆಂಡಿಚರ್ ಹಾಕೊಂಡ್ ನಮ್ಮ ಅಷ್ಟು ಫಂಡ್ ನಮಗ್ ಬರೋದಿಲ್ಲ. ವಿದ್ಯುತ್ ಸಂಪರ್ಕ ನೀವೇ ಸರಿ ಮಾಡ್ಬೇಕಲ್ವಾ ಸರ್? ಮೇಡಮ್, ಹೊಲ್ದಾಗ ಇರ್ತಕ್ಕಂಥದ್ದು ಅದನ್ನ ಹೇಳಕತ್ತಿರೋದ್ ನನ್ನ. ಸರಿ ಆಯ್ತು. ನಿಮ್ಗೆ ಹೊಲದಲ್ಲಿ ಹಾಕೊಂಡಿದ್ನಪ್ಪ ಅಂದ್ರೆ ನಾವ್ ಹೆಂಗ್ ವಿದ್ಯುತ್ ಸಂಪರ್ಕ ಕೊಡಕ್ಕಾಗತ್ತ? ಅದಕ್ಕ ಅಂದ್ರೆ ಹೊಲಗಳಲ್ಲಿ ಇರೋದಕ್ಕೆ ನೀವು ಕೊಡೋದಿಲ್ಲ, ಗ್ರಾಮದಲ್ಲಿ ಇರೋದಕ್ಕೆ ಮಾತ್ರ ನೀವು ನಾವ್ ಎಕ್ಸ್ಪೆಂಡಿಚರ್ ಮಾಡಕ್ಕಾಗಲ್ರಿ. ಊರಿಂದ ದೂರ ಇರ್ತಾವ, ಅವನ್ನೆಲ್ಲ ನಾವ್ ಎಲ್ಲಿ ಮಾಡಕ್ಕಾಗತ್ರಿ ಮೇಡಮ್ ಹೇಳಿ? ಯಾಕಾಗೋದಿಲ್ಲ ಸರ್? ಹಂಗಂದ್ರೆ ಸರ್ಕಾರದಿಂದ ಅದಕ್ಕೇನಾರ ಸಪರೇಟ್ ಫಂಡ್ ಏನಾರ ರಿಲೀಸ್ ಮಾಡಿಸ್ತೀರಾ ನೀವೇನಾರ? ಅಲಿಗೇಷನ್ ಆಗಿದ್ಯಾ ಸರ್? ಯಾವ್ದಿಲ್ಲ ರೀ ಮೇಡಮ್, ಊರಿಂದ ದೂರ ಇದೆ ಮೇಡಮ್, ಊರಿಂದ ದೂರ ಇದೆ, ಮಾಡಕ್ ಆಗಿಲ್ಲ ಇಷ್ಟೇ. ಅದ್ರ ಮತ್ತೇನಿಲ್ಲ. ಮತ್ತೆ ಎಷ್ಟು ಕುಟುಂಬಗಳಿದೆ ಅಲ್ಲಿ? ಏನ್ರಿ ಮೇಡಮ್? ಒಟ್ಟು ಎಷ್ಟು ಕುಟುಂಬಗಳಿದೆ ಅಲ್ಲಿ? 430 ಮೇಲೆ ಇದೆ ಮೇಡಮ್. ಜಮೀನಿಂದ ಆಚೆ? ಜಮೀನಿಂದ ಆಚೆಗಡೆ ಎಷ್ಟು ಕುಟುಂಬಗಳಿವೆ? ಮನೆ ಇದಾವ ಮೇಡಮ್, ಸುತ್ತಲೂ ಊರ್ ಸುತ್ತಲೂ ಅದಾವ ಮೇಡಮ್. ಅಂದ್ರೆ ಊರ್ ಸುತ್ತ ಇದೆ ಅಂತ ಕೇಳಿ ಮೇಡಮ್. ಇಲ್ಲಿ ಅದಲ್ಲ, ಊರಿಂದ ಹೊರಗಿದೆ. ಅಲ್ಲ, ಒಂದ್ ಪೋಲ್ ಹಾಕ್ಬೇಕಂದ್ರೂ ಕೂಡ 25,000 ಎಕ್ಸ್ಪೆಂಡಿಚರ್ ಆಗತ್ ಮೇಡಮ್ ಅಪ್ರಾಕ್ಸ್. ಹಂಗಾಗಿ ಒಂದ್ 7-8 ಪೋಲ್ ಹಾಕ್ಬೇಕಂದ್ರೂ ಕೂಡ ನಮಗೆ lakhs 2 lakhs ಅಷ್ಟು ನಾವು ಎಕ್ಸ್ಪೆಂಡಿಚರ್ ಆಗತ್ ಮೇಡಮ್. ಮತ್ತೆ ನಿಮಗೆ ಗೊತ್ತೇ ಇರ್ಲಿ,
ಹೋದ ವರ್ಷ 25-26ನೇ ಸಾಲಿಂದ ಕೂಡ 15 ಹಣಕಾಸು 1 ರೂಪಾಯಿ ಕೂಡ ಎಕ್ಸ್ಪೆಂಡಿಚರ್ ನಮಗೆ ರಿಲೀಸ್ ಆಗಿಲ್ಲ ಮೇಡಮ್ ಗವರ್ಮೆಂಟ್ ಇಂದ. ಎಲ್ಲ ವರ್ಗ ಒಂದರಲ್ಲೇ ಅಂದ್ರೆ ತೆರಿಗೆ ವಸೂಲಾತಿಲೇ ಮಾಡ್ಬೇಕಾಗಿರೋದು. ಹಾಗಾಗಿ ಊರು ದೂರ ಇರೋದಕ್ಕೆ ನಾವು ಮಾಡಕ್ಕಾಗಿಲ್ಲ. ಅವರು ಎಕ್ಸಿಕ್ಯೂಟಿವ್ ಆಫೀಸರ್ ಕೂಡ ಭೇಟಿಯಾಗಿದ್ದಾರೆ. ಇದು ಈ ರೀತಿ ನಮಗೆ ಅನುದಾನ ಸಮಸ್ಯೆ ಇದೆ. ಮತ್ತೆ ಅದಕ್ಕೂ ಕೂಡ ಊರ್ ಹೊರಗೆ ಇರ್ತಕ್ಕಂಥದ್ದು ಕೂಡ ನಾವು ಊರ್ ಒಳಗೆ ಇರ್ತಕ್ಕಂಥದ್ದನ್ನ ನಾವು ಖರ್ಚು ಮಾಡ್ಕೊಂಡ್ರೆ ನಮಗೆ ಸಾಕಾಗಿದೆ. ಊರ್ ಹೊರಗೆ ಇರೋದು ನಾವ್ ಹೆಂಗ್ ಖರ್ಚು ಮಾಡ್ಬೇಕು? ಒಂದೇ ಜಾಗದಲ್ಲಿ 8-10 ಮನೆಗಳಿದ್ದಾಗ ಅದಕ್ಕೆ ಒಂದೇ ಜಾಗದಾಗ ಇಲ್ಲ ಮೇಡಮ್, ಅಲ್ಲಿ ಒಂದ್ ಹಿಂಗೆ ಆ ಕಡೆ ಈ ಕಡೆ ಮನೆಗಳು ಇದ್ದಪ್ಪ ಹೆಂಗ್ ಮಾಡ್ಬೇಕಾಗತ್ತೆ? ಅಲ್ಲ ಸರಿ, ಓಕೆ ಸರ್, ನಮಗ್ ತೋರಿಸ್ತಾ ಇರೋ ವಿಜುವಲ್ಸ್ ಅಲ್ಲಿ ಅಕ್ಕಪಕ್ಕನೆ ಮನೆಗಳಿದೆಯಲ್ಲ ಮೇಡಮ್, ನಾವು ಮಾಡೋ ಎಲ್ಲ ಮಾಡಿದೀವಿ. ಫರ್ದರ್ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಿಒ ಸಾಹೇಬ್ರಿಗೆ ಅವ್ರಿಗೆ ಗಮನಕ್ಕೂ ತಗೊಂಬರ್ರಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದೆಲ್ಲ ಏನ್ ವಿಷಯ ಅಂತ ಹೇಳಿ. ಈಗ ಗ್ರಾಮಸ್ಥರಿಗೆ ನೀವ್ ಏನ್ ಹೇಳಿದೀರಾ? ಇದು ಆಗುತ್ತೆ ಆಗಲ್ಲ ಅನ್ನೋದಾದ್ರೂ ಹೇಳಿದೀರಾ ನೀವು? ನಮ್ಮಿಂದ ಆಗೋದಿಲ್ಲ ಅಂತ ಹೇಳಿದೀವಿ ಮೇಡಮ್ ನಾವು. ಅವ್ರಿಗೆ ನೀವು ವಿಷಯ ಕ್ಲಿಯರ್ ಕಟ್ ಆಗಿ ಹೇಳಿದೀರಾ, ಸಮಸ್ಯೆ ಇದು ಬಗೆಹರಿಸೋಕ್ ಆಗೋದಿಲ್ಲ ಅಂತ ಹೇಳಿದೀರಾ? ಆಗೋದಿಲ್ಲ, ಇವಾಗ ಸದ್ಯಕ್ಕೆ ಆಗೋದಿಲ್ಲ. ನಮ್ಗೆ ಈಗ ಯಾವ್ದಾರ ಒಂದು ಫಂಡ್ಗಳು ಯಾವ ಬಂದ್ರೆ ಆಮೇಲೆ ನೋಡೋಣ ಅಂತ ಹೇಳಿದೀನಿ ಮೇಡಮ್ ನಾನು. ಓಕೆ ಸರ್, ಈ ವಿಷಯವಾಗಿ ನಾವು ಮೇಲಧಿಕಾರಿಗೆ ಈ ವಿಷಯವನ್ನ ತಿಳಿಸ್ತೀವಿ. ನಾಳೆ ನಮ್ಮ ವರದಿಗಾರರು ಕೂಡ ಬಂದ್ ನಿಮ್ನ ಭೇಟಿ ಮಾಡ್ತಾರೆ. ಸಮಸ್ಯೆ ಏನಿದೆ, ಯಾಕಾಗಲ್ಲ ಅನ್ನೋದನ್ನ ನೀವು ತಿಳಿಸಿ. ಧನ್ಯವಾದಗಳು ಸರ್ ಮಾತನಾಡಿದಕ್ಕೆ. ಏನು ನಾವಿಲ್ಲಿ ಪಂಚಾಯತಿ PDO ಅಧಿಕಾರಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇರುವಂತದ್ದು, ಅದು ಹೊಲಗಳು ಅಥವಾ ಜಮೀನುಗಳಲ್ಲಿ ಇರುವಂತದ್ದು. ಇದಕ್ಕೆ ನಾವು ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಡೋಕಾಗೋದಿಲ್ಲ, ಗ್ರಾಮದಿಂದ ಆಚೆ ಇರುವಂತದ್ದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದೇ ಜಾಗದಲ್ಲಿ 8-10 ಮನೆಗಳಿತ್ತು, ರೈತರು ನಿಮ್ಗೆ ಮನವಿಯನ್ನ ಕೊಡ್ತಿದ್ದಾರೆ ಅಂದಾಗ ನೀವು ಅದಕ್ಕೆ ಯಾಕೆ ವಿದ್ಯುತ್ ಸಂಪರ್ಕ ಕೊಡಬಾರ್ದು? ಅಲ್ಲಿ ಸಮಸ್ಯೆ ಏನಿದೆ ಅಂತ ನೀವು ರೈತರಿಗೂ ಕೂಡ ಕ್ಲಿಯರ್ ಕಟ್ ಆಗಿ ತಿಳಿಸ್ಬೋದಲ್ವಾ? ನೀವು ತಿಳಿಸಿದೀವಿ, ಕ್ಲಿಯರ್ ಕಟ್ ಆಗಿ ಅವ್ರಿಗೆ ವಿಷಯವನ್ನ ತಿಳಿಸಿದೀವಿ ಅಂದ್ರೆ ಅವರು ವಾಹಿನಿ ಮೂಲಕ ಯಾಕೆ ಬಂದು ನಮಗ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬೇಕು. ನಾವಿಲ್ಲಿ ಒಂದು ಕ್ಲಿಯರ್ ಆಗಿ ನೋಡ್ಬೋದು, ಇಲ್ಲಿ ಸಮಸ್ಯೆ ಇದೆ ಇಲ್ಲ ಅಂತ ಹೇಳೋದಕ್ಕೆ ವಿದ್ಯುತ್ ಸಂಪರ್ಕ ಇರೋದು ವಿಜುವಲ್ಸ್ ಅಲ್ಲಿ ನಾವು ನೋಡ್ತಾ ಇದೀವಿ. ಅಲ್ಲಿ ವಿದ್ಯುತ್ ವೈರ್ಗಳಿರ್ಬೋದು ಅಥವಾ ಏನು ವಿದ್ಯುತ್ ಸಂಪರ್ಕ ಇಲ್ಲದೆ ಇರುವಂತದ್ದು. ವಿಜುವಲ್ಸ್ ಗಳಲ್ಲಿ ಅಕ್ಕಪಕ್ಕ ಮನೆ ಇರುವಂತ ಸ್ಥಳಗಳಲ್ಲೇ ವಿದ್ಯುತ್ ಸಂಪರ್ಕ ಇಲ್ಲದೆ ಇರುವಂತದ್ದು. ಗ್ರಾಮದಿಂದ ಆಚೆ ಏನು ವಿದ್ಯುತ್ ಸಂಪರ್ಕ ಇಲ್ಲದೆ ಇರೋ ರೀತಿ ಅಲ್ಲಿ ವಿಜುವಲ್ಸ್ ಗಳಿಲ್ಲ, ಗ್ರಾಮದಲ್ಲಿ ಇರುವಂತದ್ದೇ ತಿಳಿಸ್ತಾ ಇರುವಂತದ್ದು. ಈಗ ಒಬ್ರು ರೈತರು ಹೇಳಿದ್ರು, ಯಾರು ಅಜಯ್ ಅನ್ನೋ ರೈತರು ಹೇಳಿದ್ರು. ಅವರು ಏನ್ ಹೇಳಿದ್ರು ಅಂದ್ರೆ, ನಮ್ಮ ಸಹೋದರರು ಹುಲ್ಲು ತರೋಕಂತ ಸಂದರ್ಭದಲ್ಲಿ ಅಲ್ಲಿ ಹಾವು ಬಂದು ಕಚ್ಚಿರುವಂತದ್ದು. ಅದು ಎಲ್ಲಿ ನಡೆದಿತ್ತು? ಮನೆ ಅಕ್ಕಪಕ್ಕನೆ ನಡೆದಿರುವಂತದ್ದಲ್ವಾ? ಏನು ಹೊಲಗಳಲ್ಲಿ ನಡೆದಿರುವಂತದ್ದ? ಗ್ರಾಮದಲ್ಲಿ ಅಲ್ಲಿ ಅಕ್ಕಪಕ್ಕ ಸಾಕಷ್ಟು ಹುಡುಗರು ಓಡಾಡ್ತಾರೆ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ನಿಮಗ್ ದೂರ ಬರ್ದೆ ನಮ್ಗೆ ಹೆಂಗ್ ಬರ್ತು ಅಂತಂದ್ರೆ, ನೀವ್ ಅಲ್ಲಿ ನಿರ್ಲಕ್ಷ್ಯತನ ತೋರಿಸಿರ್ತೀರಾ, ಅದಕ್ಕೆ ನಮಗ್ ಬಂದಿರುತ್ತೆ. ನೀವ್ ಅಲ್ಲಿ ಹೋಗಿ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಈ ರೀತಿ ಆಗುತ್ತೆ ಕಣಪ್ಪ, ಆಗಲ್ಲ ಕಣಪ್ಪ ಅಂತ ನೀವು ಅವ್ರಿಗೆ ಹೇಳಿದ್ರೆ ಅವರು ನಿಮ್ಮ ಹತ್ರನೇ ಬಂದ್ ಸಮಸ್ಯೆ ಹೇಳ್ಕೊತಿದ್ರಲ್ವಾ? ಅದ್ ಬಿಟ್ಬಿಟ್ಟು ನಮ್ಮ ಹತ್ರ ಬಂದು ಯಾಕೆ ಹೇಳ್ತಾರೆ? ನಾವು ನಿಮ್ ಕೈಲಿ ಆಗ್ಲಿಲ್ಲ ಅಂತ ಹೇಳೋದಕ್ಕೇನೆ ಅವರು ನಮ್ಮ ಹತ್ರ ಬಂದು ಈ ರೀತಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇರುವಂತದ್ದು. ನೀವು ಅಲ್ಲಿ ಸಮಸ್ಯೆ ಆಗ್ತಾ ಇದ್ಯಾ, ಈ ಸಮಸ್ಯೆಗೆ ನಾವು ಬಗೆಹರಿಸಬಹುದಾ, ಈ ಸಮಸ್ಯೆಯನ್ನ ನಾವು ಕ್ಲಿಯರ್ ಮಾಡ್ಬೋದಾ ಅಂತ ಅನ್ನೋದನ್ನ ನೀವು ರೈತರಿಗೆ ಕ್ಲಿಯರ್ ಆಗಿ ತಿಳಿಸಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನಮಗ್ ಬೇಕೇ ಬೇಕು, ವಿದ್ಯುತ್ ಬೇಕೇ ಬೇಕು ಅಂತ ಹೇಳೋದಕ್ಕೆ ಅವ್ರಿಗೂ ಏನು ಬೇರೆ ಒಂದು ಕೆಲಸ ಕಾರ್ಯಗಳಿಲ್ಲದೆ ಬಂದವ್ರು ನಿಮ್ಮ ಹತ್ರ ನಿಲ್ಲೋದಿಲ್ಲ. ಫಸ್ಟ್ ನೀವು ನಿಮ್ಮ ಕರ್ತವ್ಯ ಏನಿದೆ, ಆ ಕೆಲಸ ಏನಿದೆ ಅದನ್ನ ಮಾಡಿ ತೋರಿಸಿ, ಆಮೇಲೆ ನಮ್ಮ ಇದು ವ್ಯಾಪ್ತಿಗೆ ಬರೋದಿಲ್ಲ, ಅದ್ ಬರೋದಿಲ್ಲ ಸಬೂಬುಗಳನ್ನ ಹೇಳೋದನ್ನ ಬಿಟ್ಟು ನಿಮ್ ಕರ್ತವ್ಯ ಏನಿದೆ ಅದನ್ನ ಸರಿಯಾಗಿ ನಿಭಾಯಿಸಿ. ಅವರ ಜೀವಕ್ಕೆ ಲೆಕ್ಕಕ್ಕೆ ಇಲ್ಲದಂತೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಂದರೆ ನೀವು ನಂಬ್ತೀರಾ?
ಅದು ನಿಜ ಸ್ವರೂಪವಾಗಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ KEB ಅವರಾಗಿರ್ಬೋದು, ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, EOಗಳಾಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ಗೂ ಆಗಿರ್ಬೋದು. ಮಾನ್ಯ ತಹಸೀಲ್ದಾರ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಈ ಚಿಕ್ಕ ಒಂದು ತೊಂದರೆ ಅವ್ರ ಕಣ್ಣಿಗೆ ಬಿದ್ದಿಲ್ಲಪ್ಪ ಅಂತಂದರೆ, ಚಿಕ್ಕ ಪುಟ್ಟ ಮಕ್ಕಳು ನೋಡ್ತಾ ಇರ್ಬೋದು, ಈ ಚಿಕ್ಕ ಪುಟ್ಟ ಮಕ್ಕಳು ಈ ದಾರಿಯಲ್ಲಿ ಯಾವ ರೀತಿಯಾಗಿ ಓಡಾಡ್ತಾರೆ ನೋಡಿ. ಈ ದಾರಿಲಿ ಯಾವ ರೀತಿಯಾಗಿ ತಿಪ್ಪಿಗುಂಡಿಗಳಿದೆ. ಇವರು ಏನಾದರೂ ಮನುಷ್ಯತ್ವ ತಮ್ಮ ಮನೆ ಮುಂದೆ ಈ ಥರ ಇದ್ದರೆ ಏನಾದರೂ ಸಹಿಸ್ತಾ ಇದ್ದಾರಾ? ಆಮೇಲೆ ನೋಡಿ, ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಈ ಲೈನ್ ಯಾವ ರೀತಿ ಇದೆ ಅಂತಂದು. ಇದು ಪವರ್ ಕೇಬಲ್ ಲೈನ್ ಅಂತಂದು ನೋಡಿ. ಅಲ್ಲಿ ಗಿಡಕ್ಕೆ ಯಾವ ಥರ ಇದೆ, ಆ ಗಿಡದಲ್ಲಿ ಯಾವ ರೀತಿಯಾಗಿ ಇವರು ಲೈನನ್ನು ಎಳ್ಕೊಂಡಿದ್ದಾರೆ. ಯಾಕೆ ಅಧಿಕಾರಿಗಳಿಗೆ ಇದು ಕಂಡಿಲ್ವಾ? ಮೀಟ್ರ್ ಸಹಿತ ಅಳವಡಿಸ್ಕೊಂಡಿದ್ದಾರೆ. ಮೀಟ್ರ್ ಹಾಕೋಕೆ ಬಂದಿರತಕ್ಕಂಥ ಅಧಿಕಾರಿಗಳಿಗೆ, ಲೈನ್ ಮ್ಯಾನ್ಸ್ಗೆ ಇದು ತಲೆಯಲ್ಲಿಲ್ವಾ? ನೀವು ಮನುಷ್ಯರಾಗೇನೋ ಸ್ವಲ್ಪ ನನಗೆ ತಿಳಿವಲ್ದು. ಯಾಕೆ ಅಂತಂದರೆ ಮೀಟ್ರ್ ಹಾಕೋಕೆ ಬಂದಿರತಕ್ಕಂಥ ಅಧಿಕಾರಿಗಳು ಕಂಬ ಸರಿಯಾಗಿದೆಯೋ, ಅಲ್ಲಿ ಲೈನ್ ಇದೆಯೋ, ಕರೆಂಟ್ ಯಾವ ರೀತಿ ಕೊಡಬೇಕು, ಯಾರಿಗಾದರೂ ತೊಂದರೆ ಆಗುತ್ತೋ ಇಲ್ಲವೋ ಅನ್ನೋದು ತಲೆಯಲ್ಲೂ ಇಲ್ವಾ ಅವ್ರಿಗೆ? ಯಾಕೆ ಸ್ವಾಮಿ ನೀವೇನಾದರೂ ನಿಮ್ಮ ಮನೆ ಮುಂದೆ ಈ ರೀತಿಯಾಗಿರ್ತಕ್ಕಂಥ ಲೈನ್ಗಳಿದ್ದರೆ ನೀವೇನು ಮಾಡ್ತೀರಾ? ನಿಮ್ಮ ಮನೆಗಳಲ್ಲೂ ಈ ಥರ ಲೈನ್ ಇದ್ದರೆ ನೀವು ಸುಮ್ಮನೆ ಇರ್ತೀರಾ? ನೋಡಿ ಈ ಮರದಲ್ಲಿ, ಹಸಿ ಮರದಲ್ಲಿ ಏನಾದರೂ ಸ್ವಲ್ಪ ವಯರ್ ಏನಾದರೂ ಬಿಡ್ತಾ ಅಂತಂದರೆ, ತಂತಿ ಏನಾದರೂ ಕಾಣಿಸ್ಕೊಂತು ಅಂತಂದರೆ ಅದರಿಂದ ಜೀವ ಹಾನಿಗಳೇ ಆಗ್ತಾವೆ. ಯಾಕೆ ಅಂತಂದರೆ ಜೀವಕ್ಕೆ ಬೆಲೆ ಕಟ್ತಾ ಇಲ್ಲ. ಯಾಕೆಂತಂದರೆ ಯಾರು ಜೀವಕ್ಕೆ ಬೆಲೆ ಕಟ್ತಾರೆ? ನೀವು ಕೊಟ್ಟರೆ 5 ಲಕ್ಷ ಕೊಡ್ಬೋದು, ಬೇಡ 6 ಲಕ್ಷ ಕೊಡ್ಬೋದು, ಅಮ್ಮಮ್ಮ ಅಂದರೆ 7 ಲಕ್ಷ ಕೊಡ್ಬೋದು. ಆದರೆ 7 ಲಕ್ಷ ದುಡಿಯುವಂಥ ಚೇತನ ಇರುವಂಥ ಮನುಷ್ಯನೇ ಕಿತ್ಕೊಳ್ತಾ ಇದ್ದೀರಲ್ಲ. KEB ಗ್ರಾಮ ಪಂಚಾಯತಿಯವರಾಗಿರ್ಬೋದು, ನಿಮಗೆ ಹಲವಾರು ಬಾರಿ ಅವರ ಚಪ್ಪಲ್ ಸವಿಯಂಗೆ ನಿಮ್ಮ ಗ್ರಾಮ ಪಂಚಾಯತ್ಗೆ ಆಗಿರ್ಬೋದು, ತಾಲೂಕು ಪಂಚಾಯತ್ಗೆ ಆಗಿರ್ಬೋದು, KEBಗಳಿಗಾಗಿರ್ಬೋದು, ಚಪ್ಪಲಿ ಸವಿಯಂಗೆ ಅಡ್ಡಾಡ್ತಾರೆ ಅಂತಂದರೆ ನೀವು ಅವರಿಗೆ ಕಿಂಚಿತ್ತು ಬೆಲೆ ಕೊಡ್ತಾ ಇಲ್ಲ. ಯಾವ ಮಾನದಂಡದಲ್ಲಿ ನೀವು ಕೆಲಸ ಮಾಡ್ತಾಯಿದ್ರ? ಅಂದರೆ ನೀವು ನಿಮ್ಮ ಮನೇಲಿ ಚೆನ್ನಾಗಿದ್ದರೆ ಸಾಕಾ? ಬಡವ್ರು ಹೆಂಗಾರ ಹೋಗಲಿ, ಅದು ನಾನು ತೋರಿಸ್ತಾ ಹೋಗ್ತೀನಿ. ಈಗ ಗ್ರಾಹಕರು, ಯಾಕೆಂದರೆ ಇಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥ ರೈತರು ನಮ್ಮ ಜೊತೆ ಇದ್ದಾರೆ. ರೈತರು ಅಂತಂದರೆ ಎಷ್ಟು ಮುಗ್ಧರು ಅಂತ ನೋಡ್ತೀರಾ? ರೈತರು ಇದನ್ನು ಕೇಳಿ ಸಾಕಾಗೋಯ್ತು ರೈತರಿಗೆ. ಇನ್ನು ಏನಾದರೂ ಆಗಲಪ್ಪ ಅನ್ನೋ ಪರಿಸ್ಥಿತಿ ಉಂಟಾಗ್ತಾ ಇದೆ. ನಾನು ಮುಂದೆ ರೈತರು ಮಾತಾಡ್ತೀನಿ. ಎಸ್ ವೀಕ್ಷಕರೇ, ಇವತ್ತು ಏನು ಮನೆಗಳನ್ನು ಕಟ್ಕೊಂಡು ಜೀವನ ನಡೆಸತಕ್ಕಂಥ ಏನು ಗ್ರಾಹಕರು, ಆಮೇಲೆ ಇಲ್ಲಿ ವಾಸವಾಗಿರ್ತಕ್ಕಂಥ ರೈತರು ನಮ್ಮ ಜೊತೆ ಇದ್ದಾರೆ. ಯಾಕೆ ಅಂತಂದರೆ ಜೀವವನ್ನೇ ಕೈಯಲ್ಲಿ ಹಿಡಿದು ಅವರು ಜೀವನ ಮಾಡ್ತಕ್ಕಂಥದ್ದು. ಯಾಕೆ ಅಂತಂದರೆ ಅವ್ರು ಹೇಳಿದರು ನಾವು ಬಂದ ತಕ್ಷಣ. ಸರ್ ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸರ್, ನಾವು ನ್ಯೂಸ್ ಚಾನೆಲ್ ಇಂದ ಮಾತನಾಡ್ತಾ ಇರೋದು. ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನಾಗಿಲ್ಲ ಮೇಡಮ್, ಪ್ರಾಬ್ಲಮ್ ಮೊನ್ನೆ ಮಳೆಗಾಲ ಸ್ವಲ್ಪ ಆಗಿತ್ತು, ಅಟೆಂಡ್ ಮಾಡಿದಾರೆ ಅಷ್ಟೇ. ಸರ್, ಅಂದ್ರೆ ನಾವು PDO ಅಧಿಕಾರಿನ ಸಂಪರ್ಕಕ್ಕೆ ತೆಗೆದುಕೊಂಡಿದ್ವಿ. ಅವ್ರು ಹೇಳಿದ್ರು ಅಲ್ಲಿ ಹೊಲಗಳಲ್ಲಿ ಇರುವಂತದ್ದು ವಿದ್ಯುತ್ ಸಂಪರ್ಕ, ನಾವು ಆ ವ್ಯಾಪ್ತಿಗೆ ವಿದ್ಯುತ್ ಸಂಪರ್ಕ ಕೊಡೋಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ವ್ಯಾಪ್ತಿಗೆ ವಿದ್ಯುತ್ ಸಂಪರ್ಕ ಕೊಡ್ಬೋದಾ ಇಲ್ವಾ ಸರ್? ಯಾವ್ದಕ್ ಮೇಡಮ್? ಹರೇಗೊಂಡನಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿದುಕೊಂಡಿದೆ. ಓಕೆನಾ ಸರ್? ನನ್ನ ಧ್ವನಿ ಕೇಳಿಸ್ತಿದೆ ಅಲ್ವಾ ನಿಮ್ಗೆ? ಈ ಗ್ರಾಮದಲ್ಲಿ JJM ಕಾಮಗಾರಿ ಕನೆಕ್ಷನ್ ಕೂಡ ಇದೆ ಸರ್. ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತದ್ದು. ಆದ್ರೆ ಇಲ್ಲಿ ವಿದ್ಯುತ್ ಕಂಬಗಳನ್ನ ಅಳವಡಿಸಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇದು ನಿಮ್ ಗಮನಕ್ಕೆ ಬಂದಿದ್ಯಾ ಅಥವಾ ಇಲ್ವಾ ಸರ್? ಮೇಡಮ್, ಈಗ ಹೊಸ ಮನೆ ಕಟ್ತಿರ್ತಾರಲ್ಲ ಮೇಡಮ್, ಕಟ್ಟಿದ್ರಲ್ಲಿ ಅವರೇ ಸ್ವಂತ ಖರ್ಚಲ್ಲಿ ಎಲ್ಲ ಒಂದು ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಮನೆ ಕಟ್ಕೊಳ್ತಾರೆ ಮೇಡಮ್. ಈಗ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಮನೆ ಕಟ್ಕೊಂಡ್ರೆ ಮೇಡಮ್, ಅವರು ತಮ್ಮ ಸ್ವಂತ ಖರ್ಚಿಂದ ನಮ್ಮ ಇಲಾಖೆಗೆ ಅರ್ಜಿ ಅಪ್ಲೈ ಮಾಡ್ಬಿಟ್ಟು ಅವ್ರು ಏನಿದೆ ಇಲಾಖೆ ನಿಯಮ ಅನುಸಾರ ಕೆಲಸ ಮಾಡ್ಕೋಬೇಕು. ಅವ್ರು ಏನ್ ಮಾಡ್ತಾರ, ಮನೆ ಕಟ್ಕೊಳ್ತಾರ, ಅನಿವಾರ್ಯವಾಗಿ ಅವ್ರ ಹಂಗೆ ಸರ್ವಿಸ್ ಅವ್ರು ಹೇಳ್ಕೊಂಡ್ಬಿಟ್ಟು ಸಪ್ರೇಟ್ ತಗೋತಿರ್ತಾರೆ ಕೆಲವೊಂದ್ ಕಡೆ.
ಅದು ಮೇಡಮ್ ಅದು ಅವ್ರ ಕಡೆ ಪ್ರಾಬ್ಲಮ್ ಆಗುತ್ತೆ. ಅದು ಆಕ್ಚುಲಿ ನಮ್ಮ ಆಫೀಸಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿ ನಮ್ಗೆ ಈ ತರ ಕಂಬ ಬೇಕಂತ ಹೇಳಿ ಅರ್ಜಿ ಸಲ್ಲಿಸಿದ್ರೆ ನಾವು ನಮ್ಮ ಅದಕ್ಕೆ ಏನಿದೆ ಎಸ್ಟಿಮೇಟ್ ಮಾಡ್ಬಿಟ್ಟು ಇಲಾಖೆ ನಿಯಮಾನುಸಾರ ಕೆಲಸ ಮಾಡಿಸ್ತೀವಿ ಮೇಡಮ್. ಇಲಾಖೆ ನಿಯಮಾನುಸಾರ ಕೆಲಸ ಮಾಡಿಸ್ತೀರಾ ಸರ್? ಎಸ್ ಮೇಡಮ್, ಎಸ್ ಮೇಡಮ್. ಅಂದ್ರೆ JJM ಕಾಮಗಾರಿ ಕನೆಕ್ಷನ್ ಕೂಡ ಇದೆಯಲ್ಲ ಸರ್, ಅದು ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಅಲ್ವಾ? ಹೌದು ಮೇಡಮ್, ಅವ್ರದ್ದು ಅದು ನಮ್ದಲ್ಲ. ಅಂದ್ರೆ ಪಂಚಾಯತಿ ಅಧಿಕಾರಿ ಏನ್ ಹೇಳಿದ್ರು ಅಂದ್ರೆ ಇದು ನಮ್ ವ್ಯಾಪ್ತಿಗೆ ಬರೋದಿಲ್ಲ, ನಾವ್ ಇಲ್ಲಿಗೆ ವಿದ್ಯುತ್ ಸಂಪರ್ಕ ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು. ಅವ್ರು ಸಪ್ಲೈ ಕೊಡಲ್ಲ ಅಂತ ಮೇಡಮ್. ಯಾವ್ದಕ್ಕೆ ಮೇಡಮ್? ಅವ್ರು ಯಾವ್ದು ಕೊಡ್ತಾರೆ? ಏನ್ ಸರ್? ಅವ್ರು ಯಾವ್ದಕ್ಕೆ ಕೊಡಲಕ್ಕಾಗಲ್ಲ ಅಂತ ಹೇಳಿದ್ರು ಮೇಡಮ್ ಸಪ್ಲೈ? ಎಲ್ಲಿ ಅದು ಮನೆಗಳಿಗಿನ? ಮನೆ ಒಳಗಲ್ಲ ಸರ್. ಈಗ ಒಂದ್ 8 ಮನೆಗಳು ಒಂದ್ ಕಡೆ ಇದ್ದು ಅವರು ಮನವಿ ಕೊಟ್ಟಾಗ ಅಲ್ಲಿಗೆ ವಿದ್ಯುತ್ ಸಂಪರ್ಕ ಕೊಡಬಹುದಾ ಇಲ್ವಾ ಸರ್? ಕೊಡ್ಬೋದು ಮೇಡಮ್. ಅದು ಏನಿದೆ ಅಲ್ಲ, ಸ್ಟೇಟ್ ಇಂದ NOC ಬೇಕು ನಮಗೆ, ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಆಮೇಲೆ ಟ್ಯಾಕ್ಸ್ ಪೇಡ್, ಆ ಮನೆಗೆ ಏನಿದೆ ಆ ಮನೆದೇನು ಡಾಕ್ಯುಮೆಂಟ್ಸ್ ನಮ್ಗೆ ಸಬ್ಮಿಟ್ ಮಾಡಿದ್ರೆ ನಾವು ಅದಕ್ಕೊಂದು ಎಸ್ಟಿಮೇಟ್ ಮಾಡ್ಬಿಟ್ಟು ಪೋಲ್ ಬೇಕಿದ್ರೆ ಪೋಲ್ ಎಸ್ಟಿಮೇಟ್ ಅನ್ನು ಮಾಡಿ ಶಾಂಕ್ಷನ್ ಮಾಡಿ ಕೆಲಸ ಮಾಡೋ ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಅಂತ ಅಂದ್ರೆ ಮೇಡಮ್ ಆ ತರ ಹೇಗ್ ಬಗೆಹರಿಸಬಹುದು ಸರ್? ಮೇಡಮ್ ಈಗ ಯಾರಿಗೆ ಸಪ್ಲೈ ಬೇಕಲ್ಲ ಅವ್ರು ಬಂದು ನಮ್ಮ ಆಫೀಸಿಗೆ ಬಂದು ಅರ್ಜಿ ನೋಂದಣಿ ಮಾಡಿದ್ರೆ ನಾವು ಮುಂದೆ ಕ್ರಮ ತಗೊಳ್ಬಹುದು ಮೇಡಮ್. ಅವ್ರು ಯಾರು ಹೇಳೋದಿಲ್ಲ ಅಂದ್ರೆ ನಮ್ಗೇನು ಗೊತ್ತಾಗುತ್ತೆ ಮೇಡಮ್. ಈಗ ಎಕ್ಸ್ಟೆನ್ಷನ್ ಇದೆ, ಎಕ್ಸಾಂಪಲ್ ಊರ್ ದಾಟಿನೇ ಅವ್ರೆಲ್ಲ ಇದು ಹೊಲ ಇರುತ್ತೆ, ಅವು ಎಣ್ಣೆ ಮಾಡ್ತಿರಲ್ಲ ಏನಿರಲ್ಲ ಅಂತ ಕಡೆ ಎಲ್ಲ ಇವರು ಇದು ಮಾಡ್ತಾರೆ, ಮನೆ ಕಟ್ಟಿಹೇಳ್ತಾರ, ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಇರಂಗಿಲ್ಲ. ಹಂಗಾಗ್ಬಿಟ್ಟು ನಮ್ಗೆ ಆಕ್ಚುಲಿ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಮೇಡಮ್ ನಮ್ಗೆ ಸಪ್ಲೈ ಕೊಡ್ಲಿಕ್ಕೆ. ಸರ್ ಈಗ ಅಲ್ಲಿ ಯಾರಿಗಾದ್ರೂ ಅನಾಹುತ ಆದ್ರೆ ಯಾರ್ ಸರ್ ಹೊಣೆ ಆಗ್ತಾರೆ? ಅಲ್ಲ ಮೇಡಮ್, ಸಪ್ಲೈನೇ ಕೊಟ್ಟಿಲ್ಲ ಅಂದ್ಮೇಲೆ ಅನಾಹುತ ಹೆಂಗಾಗುತ್ತೆ? ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದಾರಲ್ಲ, ಮನವಿ ಮಾಡಿ. ಗ್ರಾಮಸ್ಥರವ್ರ ಯಾರಿಗೆ? ನಮ್ಗೆ ಯಾರು ಮನವಿ ಅಲ್ಲ ಮೇಡಮ್, ನಮ್ಗೆ ಯಾರು ಮನವಿ ಮಾಡಿಲ್ಲ. PDO ಮಾಡಿದ್ರೆ ಅವ್ರು ಏನಾದ್ರು ಒಂದ್ ನಿಮಿಷ ಸರ್, ಅಲ್ಲ ಕೂಡ ಮನವಿ ಮಾಡಿದ್ದಾರೆ, ಸಾಕಷ್ಟು ಬಾರಿ ಹೇಳಿದೀವಿ ಅಂತ ಹೇಳ್ತಿದ್ದಾರೆ. ಸರ್ PDO ಅಧಿಕಾರಿ ಮೇಡಮ್ ಅಲ್ಲ ಮೇಡಮ್, ಅಲ್ಲ PDO ಏನಾದ್ರು ಅವ್ರು ಗಮನಕ್ಕೆ ಬಂದಿದ್ರೆ ಅವ್ರ ಅನುದಾನದಲ್ಲಿ ಏನಾದ್ರು ಅವಕಾಶ ಇದ್ರೆ ಮಾಡ್ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ. ಡೆಪಾಸಿಟ್ ತುಂಬಿ ನಮ್ಮ ಆಫೀಸ್ಗೆ ಯಾವುದೇ ಡೆಪಾಸಿಟ್ ತುಂಬಿಲ್ಲ ಅಂದ್ರೆ ನಾವ್ ಏನು ಮಾಡಕ್ ಆಗಲ್ಲ, ಸಪ್ಲೈ ಕೊಡಕ್ ಆಗಲ್ಲ. ಸರ್ ವಾಟ್ ನೆಕ್ಸ್ಟ್ ನಾವ್ ಏನ್ ಮಾಡ್ಬೋದು ಈಗ ಅಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ? ಗ್ರಾಮಸ್ಥರು ಏನ್ ಮೇಡಮ್? ಈಗ ಏನಿಲ್ಲ ಮೇಡಮ್, ಸಿಂಪಲ್ ಅವ್ರದ್ದು ಏನಾದ್ರೂ ಅಲ್ಲಿ ಮನೆ ಕಟ್ಟಿದ್ದು ಈಗ ವಿದ್ಯುತ್ ಸರಬರಾಜು ಇಲ್ಲ ಅಂದ್ರೆ ಆಲ್ಮೋಸ್ಟ್ ಊರ್ ಪಕ್ಕಕ್ಕಿದ್ರೆ ಯಾರು ಸಪ್ಲೈ ಇರಂಗಿಲ್ಲ ಮೇಡಮ್. ಊರ್ ಬಿಟ್ಟು ದೂರ ಇರ್ಬೋದಂತ ನನಗೆ ಅನಿಸುತ್ತೆ, ನಮ್ಗೇನು ಮಾಹಿತಿ ಬಂದಿಲ್ಲ ಇದು. ಅವರು ಅದಕ್ಕೆ ಏನಿದೆ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ತಗೊಂಡ್ಬಿಟ್ಟು ನಮ್ಮ ಆಫೀಸಿಗೆ ಬಂದ್ರೆ ನಾವು ಏನಿದೆ ಎಸ್ಟಿಮೇಟ್ ಮಾಡಿ ಅದು ಅವ್ರಿಗೆ ಏನ್ ವಿದ್ಯುತ್ ಕೊಡ್ಲಿಕ್ಕೆ ಆಗುತ್ತೆ ಅದು ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಓಕೆ ಸರ್, ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸ್ಕೊಡಿ ಸರ್. ನಾವು ಕೂಡ ನಮ್ಮ ವರದಿಗಾರರನ್ನ ತಿಳಿಸ್ತೀವಿ. ಮೇಡಮ್ ಪ್ಲೀಸ್, ಏನಿಲ್ಲ ಅವ್ರಿಗೆ ಯಾರಿಗೆ ತೊಂದ್ರೆ ಇದೆ ಅವ್ರಿಗೆ ಸೋಮವಾರ ಆಫೀಸಿಗೆ ಕಳ್ಸಿಕೊಡ್ರಿ ಮೇಡಮ್. ಅದೇನಿದೆ ನಾವು ಹೇಳ್ಬಿಟ್ಟು ಏನು ನಮ್ಮ ಕೈಲಿ ಏನು ವ್ಯವಸ್ಥೆ ಮಾಡಕ್ಕಾಗುತ್ತೆ ನಾವು ಮಾಡ್ಕೊಡ್ತೀವಿ ಮೇಡಮ್. ಅಂದ್ರೆ KEB ಅಧಿಕಾರಿಗಳು ಕೂಡ ಬಂದ್ ನೋಡಿದ್ದಾರೆ, ವಿತ್ ಬಿಲ್ ಕೂಡ ತೋರಿಸ್ತಾ ಇದಾರೆ ಗ್ರಾಮಸ್ಥರು. ನಮ್ಮ ಹತ್ರ ವಿಜುವಲ್ಸ್ ಕೂಡ ಇದೆ, ನಿಮಗ್ ಬೇಕಿದ್ರೆ ನಾವು ಸೆಂಡ್ ಮಾಡ್ತೀವಿ. ಅಲ್ಲ ಮೇಡಮ್, ಒಂದ್ ನಿಮಿಷ ಬಿಲ್ ಇದ್ರೆ ಕರೆಂಟ್ ಇರುತ್ತಲ್ವ ಅವ್ರಿಗೆ? ಅಂದ್ರೆ ಆ ವಿದ್ಯುತ್ ಸಂಪರ್ಕ ಸರಿಯಾಗಿಲ್ಲ ಅಂತ ಹೇಳ್ತಾ ಇರೋದು. ಮರದ ಪೋಲ್ ಹಾಕಿ ಆ ವಿದ್ಯುತ್ ಸಂಪರ್ಕ ಕೊಟ್ಟಿರೋದು ಸರ್. ಒಂದ್ ನಿಮಿಷ ಮೇಡಮ್, ನಾನು ಸೋಮವಾರ ನಾನೇ ಸ್ಪಾಟ್ ವಿಸಿಟ್ ಮಾಡ್ತೀನಿ ಮೇಡಮ್, ನೋಡ್ಬಿಟ್ಟು ಏನು ಆಗುತ್ತೆ ನಾನು ವ್ಯವಸ್ಥೆ ಮಾಡ್ತೀನಿ. ಓಕೆ ಸರ್, ನಿಮ್ಮ PDO ಅಧಿಕಾರಿಗಳಿಗೂ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡಕ್ ಹೇಳಿ. ಅವ್ರಿಗೆ ರೆಸ್ಪಾಂಡ್ ಮಾಡೋ ಒಂದು ಪರಿಜ್ಞಾನ ಕೂಡ ಸರಿಯಾಗಿಲ್ಲ. ಮಾಧ್ಯಮದವ್ರ ಜೊತೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು, ಹೇಗ್ ಮಾತನಾಡಬೇಕು ಅನ್ನೋದು ಕೂಡ ಅವ್ರಿಗೆ ತಿಳಿದಿದೆಯೋ ತಿಳಿದಿಲ್ವೋ ಗೊತ್ತಿಲ್ಲ. ನಮಗ್ ಬರ್ದೇ ಇರೋ ದೂರು ನಿಮ್ಗೆ ಹೇಗ್ ಬರ್ತು ಅಂತ ಕೇಳ್ತಿದ್ದಾರೆ. ಅವ್ರಿಗೆ ನಿಮಗ್ ಮನವಿ ಮಾಡಿದ್ರೆ ಅವ್ರು ಮನವಿ ಮಾಡಿದರೆ ಅವ್ರು ಸ್ಪಂದಿಸದೇ ಇದ್ದಿದ್ರೆ ನಮ್ಗೆ ಯಾಕೆ ಸುದ್ದಿ ಬರ್ತಾ ಇತ್ತು? ನಿಜ ಮೇಡಮ್, ಈಗ ತೊಂದರೆ ಇದ್ರೆ ಮಾತ್ರ ಜನರು ಬಂದಿರ್ತಾರ ಹೊರತು ನಿಮ್ಮ ಹತ್ರ ಯಾಕೆ ಬರ್ತಾರೆ? ಗ್ರಾಮಸ್ಥರು ಈಗ ಅವ್ರಿಗೆ ಮನವಿ ಕೊಟ್ಟಿದ್ದಾರೆ, ಅವರು ಸ್ಪಂದನೆ ನೀಡಿಲ್ಲ ಅಂತಂದ್ರೆ ನಮ್ಗೆ ಯಾಕೆ ಸರ್ ಬಂದು ಗ್ರಾಮಸ್ಥರು ಈ ರೀತಿ ನಮಗ್ ಸಮಸ್ಯೆ ಇದೆ ಅಂತ ಹೇಳ್ಕೊತಾರೆ? ನಾವ್ ಯಾಕೆ ಸರ್ ಸುಮ್ನೆ ಸುದ್ದಿ ಮಾಡ್ತೀವಿ ಅಲ್ವಾ? ಇಲ್ಲ ಮೇಡಮ್, ಏನಿದೆ ಮೇಡಮ್, ನಾನು ಸೋಮವಾರ ವಿಸಿಟ್ ಮಾಡ್ತೀನಿ ಸ್ಪಾಟ್. ಧನ್ಯವಾದ ಸರ್. ಯಾರ್ದಾದ್ರು ಫೋನ್ ನಂಬರ್ ಮೇಡಮ್, ಅವ್ರದ್ದು ಯಾರ್ದಾರು ಫೋನ್ ನಂಬರ್ ಸಿಗುತ್ತಾ ನನಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸೋಮವಾರ? ಖಂಡಿತವಾಗೂ ನಾನು ಕಳಿಸ್ಕೊಡ್ತೀನಿ ನಿಮ್ಗೆ. ಗ್ರಾಮಸ್ಥರ ನಂಬರ್ ಕೂಡ ಇದೆ, ನಮ್ಗೆ ಯಾರು ಹೇಳಿದ್ದಾರೆ, ಸಮಸ್ಯೆ ಏನಿದೆ ಅದೆಲ್ಲ ಸಂಪೂರ್ಣವಾದ ವಿಜುವಲ್ಸ್ ಕೂಡ ಇದೆ. ನಾವ್ ಅದನ್ನ ನಿಮ್ಗೆ ಕಳಿಸ್ಕೊಡ್ತೀವಿ. ಬಟ್ PDO ಅಧಿಕಾರಿಗೆ ನೀವು ಒಂದ್ ಖಡಕ್ ಸೂಚನೆ ನೀಡಿ,
ಗ್ರಾಮಸ್ಥರ ಸಮಸ್ಯೆಗೆ ಸರಿಯಾಗಿ ಸ್ಪಂದನೆ ನೀಡಿ ಅಂತ ಹೇಳಿ ಮೇಡಮ್ ಮಾಧ್ಯಮದವರ ಜೊತೆ ಒಂದ್ ನಿಮಿಷ ಮೇಡಮ್, ಅವ್ರ ಪಿಡಿಒ ನಮ್ಮ ಅಂಡರ್ನಾಗ ಬರಂಗಿಲ್ಲ ಮೇಡಮ್, ಅವ್ರದೇ ಬೇರೆ ನಮ್ದೇ ಬೇರೆ. ಅದಕ್ಕೆ ದಯವಿಟ್ಟು ತಾವು ಅವ್ರ ಮೇಲಧಿಕಾರಿಗೆ ಹೇಳಿದ್ರೆ ಅನುಕೂಲ ಆಗುತ್ತೆ ಮೇಡಮ್. ಅವ್ರು ನಮ್ ಕಂಟ್ರೋಲ್ ಸ್ಪಾಟ್ ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಆದಷ್ಟು ಬೇಗ ಗ್ರಾಮಸ್ಥರ ಸಮಸ್ಯೆನ ಒಮ್ಮೆ ಕೇಳಿ ಇದಾಗುತ್ತಾ ಇಲ್ವಾ ಅಂತ ಅವ್ರಿಗೆ ಒಂದು ಮೇಡಮ್ ಮಂಡೇ ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ ಮೇಡಮ್, ಮಾಡ್ಬೋದು ಸರ್. ಓಕೆ ಸರ್, ಧನ್ಯವಾದ. ಇಷ್ಟೊತ್ತು ನಮ್ ಸುದ್ದಿವಾಹಿನಿ ಜೊತೆ ಮಾತನಾಡಿದ್ದಕ್ಕೆ, ಸಮಸ್ಯೆ ಬಗೆಹರಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸ್ವಲ್ಪ ನಂಬರ್ ಸೆಂಡ್ ಮಾಡ್ಬಿಡಿ ಮೇಡಮ್, ಅಲ್ಲಿ ಯಾರ್ದಿದೆ. ಓಕೆ ಸರ್, ಓಕೆ ಸರ್, ಖಂಡಿತ ನಾನು ಮಾಡ್ಕೊಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಎಸ್, ಕೆಬಿ ಅಧಿಕಾರಿಯಾದಂತ AEE ಅವರು ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು. ಏನ್ ಸಮಸ್ಯೆ ಏನಿದೆ, ಮಂಡೇ ನಾನು ಸೋಮವಾರ ಹೋಗಿ ಸ್ಪಾಟ್ ವಿಸಿಟ್ ಮಾಡ್ತೀನಿ, ಅಲ್ಲಿ ಸಮಸ್ಯೆ ಏನಿದೆ ಅಂತ ಕೂಡ ನಾನು ತಿಳ್ಕೊತೀನಿ. ಈ ರೀತಿ ಒಂದು ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾನು ಪರಿಶೀಲಿಸಿ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಅವರು ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ನೋಡೋಣ, ನಾವು ಕೂಡ ನಮ್ಮ ವರದಿಗಾರರನ್ನ ಅಲ್ಲಿಗೆ ಕಳಿಸ್ತೀವಿ. ಸಮಸ್ಯೆ ಯಾವ ರೀತಿ ಬಗೆಹರಿಸುತ್ತೆ, ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ಸರ್, ಈಗ ನಮಗೆ ಯಾಕಂದ್ರೆ ಸಣ್ಣ ಮಕ್ಕಳನ್ನ ಕರೆಂಟ್ ಹೋದ್ರೆ ಅದು ಕರೆಂಟ್ ಇಲ್ಲ, ಕರೆಂಟ್ ವೈರ್ ಹಿಡ್ಕೊಂಡ್ಬಿದ್ರೆ ಆಮೇಲೆ ಇಲ್ಲಿ ರಸ್ತೆಯಲ್ಲೆಲ್ಲ ಹುಡುಗರು ಅಡ್ಡಾಡ್ತಾ ಇದ್ರು, ಇಟ್ಟಿಟ್ಟು ಊಟ ಬರ್ತದೆ ಸರ್. ಮೊನ್ನೆ ಕುರಿ ಹಟ್ಟಿ ಮೇಲೆ ಬಿದ್ದಿತ್ತು, ಆ ಕುರಿ ಹಟ್ಟಿ ಮೇಲೆ ಆಯಮ್ಮ ಬಂದು ಹೇಳಿದ್ಮೇಲೆ ಸರ್ ನಾವು ಕರೆಂಟ್ ಹೋಗೈತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೂ ಲೈನ್ ಹರ್ಕೊಂಡ್ಮೇಲೆ ಮಧ್ಯರಾತ್ರಿ 1 ಗಂಟೆಯಲ್ಲಿ ಬಂದು ಸರಿ ಮಾಡ್ಕೊಂಡ್ವಿ. ಮುಂಜಾನೆ ಮತ್ತೆ ಬಂದ್ರೆ ಗೂಟ್ ಬಿದ್ದು ಎಲ್ಲ ಬಿಡ್ದು. ಗ್ರಾಮ ಪಂಚಾಯತ್ ಹತ್ರ ಒಂದಪ್ಪ, PDO ಸರ್ ಹತ್ರ ಒಂದಪ್ಪ ಅಂದ್ರೆ ನೋಡಪ್ಪ ನಮಗೆ ಅದು ಮಾಹಿತಿ ಗೊತ್ತಿಲ್ಲ, ನೀವು ಅವ್ರು ಏನ್ ಕಾಣ್ತಾರ ಗೊತ್ತಿಲ್ಲ, ಯುವ ಸರ್ ಹತ್ರ ಹೋದ್ವಿ. ಆ ಯುವ ಸರ್ ಹತ್ರ ಅವರು PDO ಸರ್ ಫೋನ್ ಮಾಡಿದ್ರು, ಇಲ್ಲ ಸರ್ ನಾವು ಕಳಿಸಿಲ್ಲ ಅಂದ್ರು. ಆದ್ರೆ ನಾವು ಅವ್ರು ಏನಂತ ಹೇಳಿದ್ರೆ, ಈಗ ಯಾರೇ ಗೌರವತ್ವವಾಗಿದ್ರೆ ಅವ್ರಿಗೆ ಗೌರವತ್ವ ಕೊಡ್ತೀವಿ ಹೊರ್ತು ಅವ್ರಿಗೆ ನಮಗೆ ಗೌರವತ್ವವಾಗಿ ಬಂದು ನಮಗೆ ಸ್ಪಂದಿಸ್ಬೇಕು ಹೊರ್ತು ಬೇರೆ ಏನು ಕೇಳಲ್ಲ ಸರ್. ಈಗ ಸರ್ಕಾರದಿಂದ ಏನು ನಮಗೆ ಬೆನಿಫಿಟ್ ಆಯ್ತು, ನಾವೇನು ಕದ್ದು ಮುಚ್ಚಿ ಏನು ಮಾಡ್ತಾ ಇಲ್ಲ. ಈ ಸರ್ಕಾರದಿಂದ ನಮಗೆ ಏನು ಬೆನಿಫಿಟ್ ಆಯ್ತು ಅಂತ ಮಾಡಲಿ. ನಾವು ಯಾಕಂತಂದ್ರೆ ನಾವೇನು ಹಂಗೆ ಕೇಳ್ತಾ ಇಲ್ಲ. ಈಗ ಅವ್ರಿಗೆ ಹಕ್ಕು ಐತಿ, ನಾವು ಹಕ್ಕು ಪಡೆಯೋರು, ಅವ್ರ ಹಕ್ಕು ಇಸ್ಕೊಳ್ಳೋರು. ಆದರೆ ನಮಗೆ ಅದು ಸರ್ಕಾರದಿಂದ ನಮಗೆ ಸ್ಪಂದಿಸ್ಬೇಕಂತ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ವಿ ಅಷ್ಟೇ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಅಜಯ್ ಅಂತ MG. ವೀಕ್ಷಕರೇ, ನಮ್ಮ ಜೊತೆ ರೈತರಾಗಿರ್ತಕ್ಕಂಥ ಅಜಯ್ ಅವರು ಬಹಳಷ್ಟು ನೋವನ್ನು ಅನುಭವಿಸಿದ್ರು. ಕಟ್ ಮಾಡುತ್ತೆ ವೀಕ್ಷಕರೇ, ಏನು ಭಾಳಷ್ಟು ಅಜಯ್ ಅವರು ನಾವು ನೋಡಿದ್ದೀವಿ, ಭಾಳಷ್ಟು ನೋವುಗಳನ್ನು, ಏನು ಮೂಲಭೂತ ಸೌಕರ್ಯವೇ ಇಲ್ಲ ನಮಗೆ. ಯಾಕೆ ಅಂತಂದರೆ ತೆರಿಗೆ ಕಟ್ತೀವಿ, ನೀರಿನ ಕರೆಂಟ್ ಬಿಲ್ ಕಟ್ತೀವಿ, ವಾಟರ್ ಬಿಲ್ ಕಟ್ತೀವಿ, ಜಾಗದ ಬಾಡಿಗೆ ಕಟ್ತೀವಿ, ಜಾಗದ ಬಿಲ್ ಕಟ್ತೀವಿ ನಾವು. ಯಾಕೆ ಸಮಯ ಮೂಲಭೂತ ಸೌಕರ್ಯನೇ ಇಲ್ಲ ಅಂದರೆ ರೈತರು ಎಲ್ಲಿಗೆ ಹೋಗ್ಬೇಕು? ನಿಮ್ಮ ಮನೆಗೆ ಬರ್ಬೇಕಾಗದೆ PDO ಅಧಿಕಾರಿಗಳೇ, ತಹಸೀಲ್ದಾರೇ, ತಾಲೂಕ್ ಪಂಚಾಯತಿ ಅಧಿಕಾರಿಗಳೇ, ನಿಮ್ಮ ಮನೆ ಕರ್ಕೊಂಡು ಹೋಗ್ಬಿಡ್ರಿ ಇವ್ರನ್ನೆಲ್ಲ. ಏನ್ರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯೇನ್ರಿ? ನಮ್ಮ ಜೊತೆ ಇನ್ನೊಬ್ಬರು ರೈತರಿದ್ದಾರೆ, ಅವರು ಸಹಿತ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್ ಕೊಟ್ರೆ ಸರ್, ಇಲ್ಲಿ ಒಂದು ಘಟನೆ ಆಯ್ತು ಕೇಳಿದ್ವಿ. ಇಲ್ಲಿ ಯಾರೋ ಒಬ್ಬ ಹಾವು ಕಚ್ಚಿ ನಿಂತ್ಕೊಂಡ್ರು ಅಂತಂದ್ರು. ಸರ್ ಏನ್ ಸರ್ ಅದು, ಯಾವ ರೀತಿ ಸರ್? ಅವರಿಗೆ ಕೇಳಕಚ್ಚಿ ನಾವು 8 ವರ್ಷ ಆಯ್ತು ಸರ್. ಅವ್ರಿಗೆ ಕೇಳಕಚ್ಚಿ ಆತು. ಇಲ್ಲಿ ನಮ್ಮ ರಸೀದ್ ಅದಾವ, ಬೇಕಾದ್ರೆ ರಸೀದ್ ಅದ ಎಲ್ಲ ಕಟ್ಟಿದ್ದು ಅದಾವು. ಇದು ನಮಗೆ ಜನತಾ ಮನೆ ಬಂದತ್ರಿ ಸಿರಾಶೇಖನ ಫ್ರೀಡ್ನ್ಯಾಗ. ಅಲ್ಲಿಂದ ಇಲ್ಲಿವರೆಗೆ ತೆರಿಗೆ ಕಟ್ಕೊಂತ ಬಂದೀವಿ. ನೀರು ತೆರಿಗೆ ಇಲ್ಲಿ ಅದ ಹೌದ್ರ. ಇವೇನ್ ನಾವೇನ ಬಿಟ್ಟಿ ನಾವು ಕೇಳ್ತಾ ಇಲ್ಲ ಅವ್ರನ್ನ. ಅಂದ್ ಕೇಳಿದ್ನಪ್ಪ ಅಂದ್ರ, ನೀವು ಅಧ್ಯಕ್ಷನ್ ಕೇಳ್ರಿ ಅಂದ. ಅವ್ನ ಅಧ್ಯಕ್ಷನ್ ಕೇಳಿದ್ನಪ್ಪ ಅಂದ್ರ ಅಧ್ಯಕ್ಷ ನಮ್ಮನ್ನ ಕೇಳಿಲ್ಲ ಅಂತ ಹೇಳ್ತಾರೆ. ನೀವು ನಮ್ಮ ಮಂಚಕ್ಕೆ ಬರ್ಬೇಕು, ಅವರು ಎಷ್ಟೇ ನಾವು ಅವ್ರ ಮಂಚಕ್ಕೆ ನಾವ್ ಯಾಕೆ ಹೋಗ್ಬೇಕು? ನಾವು ಪಂಚಾಯತ್ಗೆ ಹೋದ್ವಿ. ಆ PDO ಆತನ ಕಾರ್ಯ ಕಳ್ಸ್ಕೊಂಡು ಇಲ್ಲದೆಲ್ಲ ರಾಡಿ ಮಾಡ್ಯಾನ. ಒಂದ್ಸಲ ಗಲಾಟೆನೇ ಆಗೈತ್ರಿ, ಅಲ್ಲೇ ಗಲಾಟೆ ಆಗೈತಿ. ಆದ್ರೂ ಕೂಡ ನಾವು ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ನ PDOನು ಅಷ್ಟ ಮಾಡ್ತಾನೆ, ಇವು ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಅವ್ರಿಗೆ ಹೇಳಿದ್ರು ಹಂಗ ಮಾಡಿದ್ರು. ಇಲ್ಲಿ ನಮಗೆ ಏನೇನು ಸೌಕರ್ಯನೇ ಇಲ್ಲ. ಲೈಟಿಂದ ಏನಲ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಹುಳ ಪುಡಿ ಹೊಡಿರ್ತಾವ. ಇಂಥ ಸಣ್ಣ ಪುಟ್ಟ ಹುಡ್ರು ಬರ್ತಾವು. ಅವ್ರಿಗೆ ಏನಾರ ಆತಪ್ಪ ಅಂದ್ರ, ಕರೆಂಟ್ ಏನಾರ ಅರ್ದು ಬತ್ತಪ್ಪ ಅಂದ್ರೆ ಯಾರ ಮ್ಯಾಗ ಹೋಗತಿ? ನಮ್ ಮ್ಯಾಗ ಹೋಗತ್ತೆ, ಅವ್ರ ಮ್ಯಾಗ ಬರ್ತೈತ್ರಿ. ನಾವು ಲೈನ್ ಹಾಕೊಂಬಂದ್ರಿ. ಹೌದು ಸರ್. ಮತ್ತೆ ಯಾರು ಕೊಡ್ಬೇಕ್ರಿ? ಇದ್ದಿದ್ದು ಹೊಲ ಮನೆ ಮಾರಿ ಅವ್ರಿಗೆ ಕಟ್ಬಿಡಣ. ಹೌದಾ ಸರ್? ಹಾಕತ್ತಿಲ್ರಿ. ಅಧ್ಯಕ್ಷರು ಅವಧಿ ಮುಗಿದಿದೆ, ಅವರು ಇದ್ದಾಗ ಹೇಳ್ಬಿಟ್ಟಿವಿ ಸರ್ ಅವ್ರಿಗೆ. ಅವ್ರು ಹೇಳಿದ್ರು ಕೂಡ ನಿನ್ ಕಿವಾಗ ಹಾಕಂದಿಲ್ಲ. ಏನಂತಾರ, ಮೀಟಿಂಗ್ ನಾಗ ಇಡ್ತೀವಿ ಅಂತಾರ. ಯಾವ ಮೀಟಿಂಗ್ ಇಲ್ಲ, ಪಿಟಿಂಗ್ ಇಲ್ಲ. ಇವ್ರು ಎಲ್ಲ ಮೀಟಿಂಗ್ ಸರ್ ಈ ಬದುಕು
ಈಗ 10 ವರ್ಷ ಆತ್ರ ನಮ್ದು. 10 ವರ್ಷ 10 ವರ್ಷದಿಂದ ಇದೇ ಬದುಕ್ರೆ ವೈರ್ ಕಿತ್ಕೊಂಡು ಹೋಗೋದು, ವೈರ್ ಹಾಕೋದು, ಗೂಟ ಹೋಗಿ ಮೂಲಭೂತ ಸೌಕರ್ಯನೇ ಇಲ್ಲ. ಏನಿಲ್ಲ ಸರ್. ಹಂಗಿದ್ ನಾವ್ ಯಾಕೆ ಹಿಂಗ್ ಮಾಡ್ತಿದ್ವಿ ರೀ? ಹೌದ್ರಾ? ಇದೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತಿದ್ವಿ? ಅದಕ್ಕೆ ಹಂಗಾಗಿ ಕಟ್ಟಿದ್ರು ಈ ವಂಚನೆ. ಅದು ಅವತ್ತು ನಮ್ಮ ಅಣ್ಣಾರು ಹುಲ್ಲು ಹಾಕಕ್ ಹೋಗ್ಯಾರ, ಹೋತ್ ಬಿಡ್ರಿ ನಮ್ಮ ಮತ್ತಿಗೆ ಹಂಗ ತೀರ್ಕೊಂಡ್ ಹೋತು. ನಮ್ಮ ಅಣ್ಣಾರ ಹಿಂಗ್ ಹುಲ್ಲು ತಂದು ಇಕ್ಕ್ಯಾರ ಮಂತ್ಯಾಗ, ಆಕಳುಗಳು ಕಟ್ಟ್ಯಾರ, ಹಿಂಗ್ ಹುಲ್ಲು ಹಾಕಕ್ ಹೋಗ್ಯಾರ, ಅವ್ ಕಚ್ಚಿ ಹೋಗ್ಯಾರ. ಕರೆಂಟ್ ಇಲ್ದಕ್ಕ ಬೆಳಗ್ಗೆ ಕರೆಂಟ್ ಲೈನ್ ಐತೆ. ಇಷ್ಟೆಲ್ಲ ಸೌಲಭ್ಯ ಇಲ್ಲದ್ರ ನಮ್ದು ಏನ್ ಮಾಡ್ತೀವಿ? ಸರ್ಕಾರಕ್ಕೆ ನಾವು ಓಟ್ ಹಾಕಕ್ಕಾರ ಬರ್ತಾರೆ, ಎಲ್ಲವನ್ನೂ ಬರ್ತಾರ ಕೇಳಕ. ಆ ಓಟ್ ಹಾಕ್ಸಿಂದ ಆಗಿವತ್ತ ಯಾವನು ಮುಗಿಸ್ಕೊಳಂಗಿಲ್ಲ ಇಲ್ಲಿ. ಮತ್ತೆ ಅದೆಲ್ಲ ಪಂಚಾಯತಿ ಸೇರಿಲ್ಲ ಅಂದ್ರೆ ಇವನ್ನೆಲ್ಲ ಯಾಕೆ ಮಾಡ್ಬೇಕು ಸರ್? ಇನ್ ಯಾಕೆ ಮಾಡ್ಬೇಕು? ರೋಡ್ ಯಾಕೆ ಮಾಡ್ಬೇಕು? ಅನ್ನ ಯಾಕೆ ಮಾಡ್ಬೇಕು? ಅವ್ರೇನಂತಾರ ನೀವು ಹೊಲ್ದಾಗ ಇದೀರಿ, ನೀವು ಹೊಲ ಸಂಬಂಧಪಟ್ಟದ್ದು, ಇದು ಏನೋ ಹೊಲ ಸಂಬಂಧಪಟ್ಟಿದ್ರೆ ಇದು ಹೊಲ್ದಾಗ ಐತಿಲ್ರಿ, ಇದೇನ ಅವ್ರ ಜಾಗದಾಗ ಐತಿರೋದು ಗೌರ್ಮೆಂಟ್ ಐತೆ ಇಲ್ಲ, ನಾವಾಗಿ ಕೊಟ್ರೆ ಇಲ್ಲಿ ಕಾಲುವೆ ಐತಿ, ನಡ ಹೊಲ್ದಾಗ ಹೋಗಿ ಕಾಲುವೆ, ರೋಡ್ ಕೊಟ್ರೆ ನಾವು ಕೊಟ್ರಿವಿ. ಮತ್ತೆ ಹಂಗಂದ್ರೆ ಕಾಚಿ ಅವರು ಕಿವಾಗ ಹಾಕೋಣ ಸರ್. ನೀವ್ ಏನಾರ ಮಾತಾಡ್ರಪ್ಪ, ನಮ್ಗೆ ಸಂಬಂಧ ಇಲ್ಲ. ಅಲ್ಲಿ ಎಲ್ಲಿ ಕಾಣ್ತಾರೆ ಇದು ಬಗೆಹರಿಯೋಗು ನಿರಂತರ ನಾವು ಸುದ್ದಿ ಮಾಡ್ತಾನೆ ಇರ್ತೀವಿ. ಅಧಿಕಾರಿಗಳು ನೋಡ್ರಿ, ನೀವು ತಿಳ್ಕೊಂಡು ರೈತರಿಗೆ ಆದಂಥ ಅನ್ಯಾಯಕ್ಕೆ ಬೆಲೆ ತಂದು ಕೊಳ್ಳೇಬೇಕು. ಯಾಕೆ ಅಂತಂದರೆ ಅವರು ನೊಂದ್ಕೊಂಡು ಮಾತಾಡ್ತಾ ಇದ್ದಾರೆ ರೀ, ನಿಮ್ಮ ಮೇಲೇನು ಸಿಟ್ಟಿಲ್ಲ ಅವ್ರಿಗೆ, ಅಧ್ಯಕ್ಷರು ಉಪಾಧ್ಯಕ್ಷರು ನೀವು ಆಗಿರ್ಬೋದು. ಆದರೆ ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶವನ್ನು ತಿಳ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವರು ದೇಶಕ್ಕೆ ಒಬ್ಬ ಕೊಡುಗೆ ಅಂತಂದು ಹೇಳ್ಬೋದು. ಯಾಕೆ ಅಂತಂದರೆ ಒಬ್ಬ ಕೆಲಸ ಮಾಡೋ ಅಧ್ಯಕ್ಷ ಅಂತಂದು ಹೇಳ್ಬೋದು. ಇಲ್ಲಪ್ಪ ಅಂದರೆ ಯಾವ ಅಧ್ಯಕ್ಷ ತೊಗೊಂಡು ಏನು ಮಾಡ್ತೀರಿ ನೀವು? ಸರಿಯಾದ ಒಂದು ಲೈನ್ ಕರೆಕ್ಟಾಗಿ ಕೊಟ್ಟಿಲ್ಲಪ್ಪ ಅಂದರೆ KIB ಅಧಿಕಾರಿಗಳೇ, ನಿಮಗೂ ಸಹ ನಾನು ಹೇಳ್ತಾ ಇದ್ದೀನಿ, ತಹಸೀಲ್ದಾರ್ ಕವಿತಾ ಮೇಡಮ್ ನೋಡಿ, ಇಲ್ಲಿ ನೋಡಿ ಎಷ್ಟು ಕಷ್ಟ ಆಗ್ತಾಯಿದೆ. ನಮ್ಮ ಹಗರಿಬೊಮ್ಮನಹಳ್ಳಿಯಿಂದ ಏನು ದೂರಿಲ್ಲ, ಬರೀ 2 ಕಿಲೋಮೀಟರ್ ಬಂದರೆ ಅರೆಗೊಂಡನಹಳ್ಳಿ ಗ್ರಾಮ ಕಾಣಿಸುತ್ತೆ. ಆ ಗ್ರಾಮದಲ್ಲಿ ಇಷ್ಟೊಂದು ಏನು ಮನ ಕಲ್ಕುವಂಥ ದೃಶ್ಯಗಳಿದೆ. ಕರೆಂಟ್ ವೈರ್ನಿಂದ ಬಿದ್ದು ತೀರ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವರು 100 ಸರಿ ನಿಮ್ಮ ಹತ್ರ ಬಂದರು, KIB ಹತ್ರ ಬಂದರು, ಯಾವುದೇ ಅಧಿಕಾರಿಗಳ ಹತ್ರ ಬಂದರು, ಏನು ಅವ್ರಿಗೆ ಸರಿಯಾದ ಸ್ಪಂದನೆ ಇಲ್ಲಪ್ಪ ಅಂದರೆ ಯಾರನ್ನು ಕೇಳ್ಬೇಕು ಅವರು? ನೋಡಿ, ನಾವು ಒಂದೇ ಒಂದು ಮಾತು ಹೇಳೋದು ನಿಮಗೆ, ನಾವು ಮಾಧ್ಯಮದವರು, ನಾನು ನಿಮಗೆ ರಿಕ್ವೆಸ್ಟ್ ಆದರೂ ತಿಳ್ಕೊಳ್ರಿ, ವಾರ್ನಿಂಗ್ ಆದರೂ ತಿಳ್ಕೊಳ್ರಿ. ಮಾಧ್ಯಮದವ್ರಿಗೆ ಕಡೆ ಮಾತು ನಿಮಗೆ ಹೇಳ್ತಾ ಇದ್ದೀವಿ, ನಿರಂತರ ಸುದ್ದಿಯನ್ನು ಮಾಡ್ತಾನೆ ಹೋಗ್ತೀವಿ ನಾವು. ಅತಿ ಬೇಗ 2 ರಿಂದ 3 ದಿನಗಳಲ್ಲಿ ಇದನ್ನು ನೀವು ಸರಿ ಮಾಡಿಕೊಡದೇ ಇದ್ದರೆ ನಿರಂತರ ಸುದ್ದಿಗೆ ನಾವು ಮುಂದಾಗ್ತೀವಿ ಅಂತ ಹೇಳ್ತಾ, ನೋಡಿ ಇದು ಸರಿಪಡಿಸದೇ ಇದ್ದರೆ ಆದಷ್ಟು ಬೇಗ ನೋಡಿ ಯಾವ ರೀತಿಯಾಗಿ ಇದು ಒಂದು ಕೆಟ್ಟ ದುಸ್ಥಿತಿಯಲ್ಲಿದೆ ಅಂತಂದರೆ, ನೀವು ಮನೆ ತೆರಿಗೆ ಕಟ್ಕೊಳ್ಬೋದು, ಬರೀ ತೆರಿಗೆಗಳನ್ನ ಕಟ್ಸೋಣಕ್ಕೆ ಮಾತ್ರ ನೀವು ಸೀಮಿತರಲ್ಲ. ಗ್ರಾಮ ಪಂಚಾಯತಿಗಳಾಗಿರ್ಬೋದು, KIB ರಸ್ತೆಯವರಾಗಿರ್ಬೋದು, ಇಲ್ಲಿ ಟಾರ್ ರೋಡ್, ಸಿಮೆಂಟ್ ರೋಡ್ ಹಾಕಿದ್ದಾರೆ, ಭಾಳ ನೀಟಾಗಿದೆ. ಬಟ್ ಇಲ್ಲಿ ಹಾಕಿರ್ತಕ್ಕಂಥ ಕಸ ನೋಡಿ ಸ್ವಾಮಿ, ಗ್ರಾಮ ಪಂಚಾಯತಿ PDO ಅವರೇ, ನೀವು ದೊಡ್ಡದಾಗಿ ಬೀಗ್ತಾ ಇದ್ರಲ್ಲ ನಮ್ಮೂರಾಗೆ ಹಂಗೈತಿ ಹಿಂಗೈತಿ ಅಂತಂದು, ಏನಿದೆ ಇಲ್ಲಿ? ಯಾರಾದರೂ ಜೀವ ಕಳ್ಕೊಳ್ಳುವಂಥ ಒಂದು ದುರಸ್ತಿ ಇದೆ ಇಲ್ಲಿ. ನಿಮಗೇನಾದರೂ ಮಾನ ಮರ್ಯಾದೆ ಇದೆಯೇನ್ರಿ? ತಾಲೂಕು ಆಫೀಸಲ್ಲಿ ಕೂತ್ಕೊಂಡು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತೀರಾ? ನೀವು ಏನು ಮಾಡಿದ್ದೀರಿ ಗ್ರಾಮಕ್ಕೆ? ಹೋಗಳಿ ತಾಂಡದಲ್ಲಿ ಹೋದರೂ ಅದೇ ಸಮಸ್ಯೆನೇ ನಿಮ್ಮದು, ಇಲ್ಲಿ ಬಂದರೂ ಅದೇ ಸಮಸ್ಯೆನೇ. ನೀವು PDO ಆಗಿರೋಕ್ಕಿನ್ನೂ ಬೇರೆ ಯಾವುದ್ರ ಕೆಲ್ಸಕ್ಕೆ ಹೋಗ್ರಿ, ರಿಸೈನ್ ಮಾಡೋವ್ರಿ. ಯಾಕೆ ಇದು ಮಾಡ್ತೀರ ನೀವು? ಇದನ್ನು ಸರಿ ಮಾಡಿಕೊಡದೇ ಇದ್ದರೆ ಪ್ರತಿದಿನ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ, ನಾನು ಬಸವರಾಜ್ ಕುಮಾರ್, ಎಡಸ್ ನ್ಯೂಸ್, ವಿಜಯನಗರ.